ಯಾವಾಗ ಗೊತ್ತಾ? ಹಾಗೆ ಜ್ಞಾನಿಗಳು ಹೇಳಿದ್ರು, ಅನಾದಿಯು ಅನಂತರವಾದಂತಹ ಭಗವಂತನ ಮುಂದೆ ನಾನು ಶಿಶು, ನನ್ನ ಎಟ್ಟುದು ಎಂಥದ್ದಲ್ಲ. ಅದರ ಕಾರಣ ಅದನ್ನು ಸ್ತುತಿ ಮಾಡುತ್ತಾನೆ. ಬಾಲಕನ ಗುಣದೋಷಗಳನ್ನು ಎಣಿಸ್ತೀಯ ದೇವ. ತಾನು ಪ್ರಹ್ಲಾದನಾಗ್ತಾನೆ, ಬಾಲಕನ ಗುಣದೋಷ. ದೇವರು ನೀನೆಲ್ಲಿಂದ ಕೇಳ್ತಾನೆ, ನನ್ನ ಮೇಲೆ ನೀನು ಕೋಪಗೊಳ್ಳುವುದಾ? ಹುಲು ಮನುಜ, ನನಗೆ ನೀನು ಹೀಗಿರಾಗುವುದಾ? ನನ್ನನ್ನು ನೀನು ಗುರಿಯಾಗಿರಿಸುವುದಾ? ಅಲ್ಲ ಅಂತ ಅವರು ಹೇಳ್ತಾನೆ. ದೇವರು ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಇಷ್ಟು ಸಣ್ಣ ವಿಷಯಕ್ಕೆ ನೀನು ಈ ರೀತಿ ನೀನು ಆಕ್ರಮಣ ಮಾಡುವಂತಹದ್ದು ಒಂದು ಅದ್ಭುತವಾದಂತಹ ರಸ ಪ್ರತಿಪಾದನೆ, ಒಂದು ಭಯಂಕರ ರೂಪವನ್ನ ನೀನು ಸಿಟ್ಟು ಬರುವಂತಹದ್ದು ಪ್ರಧಾನ. ಮತ್ತೆ ಅದನ್ನು ಬಳಸಿಕೊಂಡು ಉಳಿದಂತಹ ಅಧ್ಯಾಯಗಳಿದೆ. ಎಷ್ಟು ಹೇಳಿದ್ರು ಅರ್ಜುನನ ಒಪ್ಪುವುದಿಲ್ಲ. ಕಬ್ಬು ನಡುವುದು ಹೇಗೆ, ಕಬ್ಬಿಗೆ ನೀರು ಕಟ್ಟುವುದು ಹೇಗೆ, ಗೊಬ್ಬರ ಹಾಕುವುದು ಯಾವಾಗ, ಕಬ್ಬು ಕಡಿಯುವುದು ಹೇಗೆ, ರಸ ತೆಗೆಯುವುದು ಹೇಗೆ, ಒಬ್ಬ ಉಪನ್ಯಾಸ ಮಾಡ್ತಾ ಕೂತ ನನ್ನಂತ ಆಗ ಇವರು ಬಂದ ಮೇಲೆ ಮಂಗಳ ಇದಾಗ್ತದೆ. ಅದಾದ ಮೇಲೆ ದನಿಗಳು ಮಾತಾಡ್ತಾರೆ. ದನಿಗಳು ನಮಗೆ ಪ್ರಮಾಣ ಯಾವುದು ಬೆಲ್ಲ ಹೇಳಲಿಕ್ಕೆ ಅವರಿಗೆ ಕಬ್ಬು ನಡುವುದು ಬೇಡ, ಬೆಲ್ಲ ಬೇಕಾ? ಆ ರೀತಿ ಇಲ್ಲಿ ಭಗವಂತನ ರೂಪವನ್ನು ಅರ್ಜುನ ನೋಡಿದ ಮೇಲೆ ಒಪ್ಪಿದ. ಕೃಷ್ಣ ಎಂತ ಹೇಳಿದ್ರು ಅರ್ಜುನನಿಗೆ ಆಗಲಿಲ್ಲ. ಇಲ್ಲ ಸ್ವಾಮಿ, ಸೋದರರನ್ನು ಕೊಲ್ಲಿಕ್ಕಾಗ್ತದ? ಯಾವ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಅಶೌಚ ಬರ್ತದೋ, ಯಾವ ಮನೆಯಲ್ಲಿ ಒಬ್ಬ ಮುದುಕ ಸತ್ರೆ ಸೂತಕ ಬರ್ತದೋ ಅವನನ್ನು ಕೊಲ್ಲಿಕ್ಕೆ ಪರವಾನಗಿ ಕೊಟ್ಟ ಶಾಸ್ತ್ರ ಈ ದೇಶದಲ್ಲಿಲ್ಲ. ಸೋದರರಲ್ಲಿ ಕೊಲೆ ಇಲ್ಲ. ಅದಕ್ಕೆ ಬೇಕಾದ ಕೃಷ್ಣ ಈ ತತ್ವ ಹೇಳ್ತಾನೆ, ಫಿಲಾಸಫಿ. ಅವರು ಕಾಲದಿಂದ ಹತರಾಗಿದ್ದಾರೆ, ಕರ್ಮಬಂಧನದಿಂದ ಬಂದಿದ್ದಾರೆ. ನೀನಲ್ಲ, ನಿನಗೆ ಕರ್ತವ್ಯ ಇದು. ವಿಶ್ವಾಮಿತ್ರರು ರಾಮನಿಗೆ ಸಣ್ಣ ಪ್ರಾಯದಲ್ಲಿ ಕರ್ತವ್ಯ ದೈವವಾಂತಿಕಂ, ದೇವರ ಕೆಲಸ. ಆ ದೇವರ ಕೆಲಸ ಮಾಡುವ ಕರ್ತವ್ಯದಲ್ಲಿ ಏನು ಮಾಡಬೇಕು ಅಂತ ಅದು ವಿವೇಕ ನಮ್ಮದು. ಅದು ನಮಗೆ ಪೂರ್ವ ಸೂರಿಗಳ ಪರಂಪರೆಯಿಂದ, ಗುರುವೃಂದದವರಿಂದ, ನಮ್ಮ ಅನುಷ್ಠಾನದಿಂದ, ನಮ್ಮ ವಿವೇಕದಿಂದ ಬರುವುದು. ಕರ್ತವ್ಯ ಏನು ಮಾಡಬೇಕು ಮಾಡುವಂತ. ಅರ್ಜುನನಿಗೆ ಅವ ವಿರಾಟ ಸ್ವರೂಪ ತೋರಿಸುವ ಗೊತ್ತಾಯ್ತು. ನಾನು ಕಾಣುವ ಪ್ರಪಂಚ ಯಾವುದೂ ಅಲ್ಲ, ಎಲ್ಲ ಇವನು ಧರಿಸಿಕೊಂಡು ಇವನ ರೋಮರಾಜಿಗಳಲ್ಲಿ ಆ ಪ್ರಪಂಚ ಇದೆ. ಕನಿಷ್ಠೇ ವಚನಂತವ, ನೀ ಹೇಳಿದಾಗೆ ಮಾಡ್ತೇನೆ, ಶರಣಾಗಿದ್ದೇನೆ, ನೀ ಹೇಳಿದಾಗೆ ಮಾಡ್ತೇನೆ. ಶರಣಾಗತಿ ಅಲ್ಲದೆ ಭಗವಂತ ಪ್ರಾಪ್ತಿ ಇಲ್ಲ. ಒಂದೇ ಶರಣಾಗತಿ, ಪ್ರಪತ್ತಿ, ಅದು ಮುಖ್ಯ. ಅಂತ ಅನಂತ ಎಲ್ಲೇ ಇಲ್ಲದೆ ಇದ್ದವನು ನೀನು. ನಿನಗೆ ಆದಿ ಮಧ್ಯ ಅಂತ್ಯ ಇಲ್ಲ, ಅದು ಪೂರ್ಣ. ಅತ್ಯದತ್ತಿಷ್ಟದ ಶಾಂಗುಲವು. ಎಷ್ಟು ಎತ್ತರ ಹೇಳಿದ್ರು ಭಗವಂತನ ಎತ್ತರ 10 ಅಂಗುಲ ಮತ್ತು ಎತ್ತರ. ಅದಕ್ಕೆ ಅಳತೆಗಳು ಈಗ ತಯಾರು ಮಾಡಿದ್ದಲ್ಲಿಲ್ಲ, ದೇವರನ್ನು ಅಳೆಯಲಿಕ್ಕೆ ತಯಾರು ಮಾಡಿದ್ದಲ್ಲಿಲ್ಲ. ಅದು ಭಗವತತ್ವ ಅಂದ್ರೆ ಹಾಗೆ. ನಮ್ಮ ಕಲ್ಪನೆಗೆ, ನಮ್ಮ ಊಹನೆಗೆ ನಿಲುಕಿದ್ದು ಭಗವಂತನ. ನಾವು ಕಲ್ಪಿಸುವುದಷ್ಟೇ, ಅದಷ್ಟಿಲ್ಲ, ಅದಕ್ಕಿಂತ ಹೆಚ್ಚುಂಟು. ನಾನು ವೈರಿಯಿಂದ ತಿಳಿದು ಕೋಪಗೊಂಡಿಯೋ ಅಂತ ಕೇಳ್ತಾರೆ. ನಾನು ವೈರಿಯ 700 ವರ್ಷ ನಿನ್ನ ಪೂಜೆ ಮಾಡಲಿಲ್ಲ, ವೈರಿ ಅಲ್ಲ ನಾನು ಅಂತ ಹೇಳ್ತಾನೆ. ಯುದ್ಧದ ತಾಮಸ ನಿನಗೆ ಎಲ್ಲಿಂದ ಬಂತು? ಹೇ ರಘುರಾಮ. ದಾನಕ್ಕೆ ರಘು ಸುಮ್ಮನೆ ಪ್ರಯೋಗ ಮಾಡಲಿಲ್ಲ ಕುಮಾರವ್ಯಾಸ. ರಘುರಾಮ, ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ರಾಮ ನಡೆದಂತೆ ನಡಿಬೇಕು, ಕೃಷ್ಣ ಹೇಳಿದಂತೆ ಮಾಡಬೇಕು. ರಾಮ ಮಾತಾಡಿದ್ದು ಕಡಿಮೆ, ಆ ಕಡಿಮೆ ಅಂತ ಕೃಷ್ಣ ತುಂಬ ಮಾತಾಡಿದ್ದೇನೆ. ಕೃಷ್ಣ ಮಾಡಿದರೆ ನಮಗೆ ಪೆಟ್ಟು ಬಿದ್ದಿತ್ತು ಸಾರ್ವಜನಿಕವಾಗಿ, ಮಾಡಲಿಕ್ಕದ್ದಲ್ಲ. ಕೃಷ್ಣ ಗೀತಾಚಾರ್ಯ ಹೇಳಿದ್ದಾನೆ, ಹೀಗೆ ಮಾಡಿ ಹೇಳಿದ್ದಾನೆ. ರಾಮ ನಡೆದಾಡಿದ ದೇವರು, ತನ್ನ ನಡೆಯಲ್ಲಿ ತೋರಿಸಿದ್ದಾನೆ, ಮಾತಾಡಿದ್ದಾನೆ. ರಾಮ ಹೇಗೆ ನಡೆದಿದ್ದಾನೆ ಹಾಗೆ ನಾವು ನಡಿಬೇಕು. ಕೃಷ್ಣ ಏನು ಹೇಳಿದ್ದಾನೆ ಗೀತಾಚಾರ್ಯ, ಅದನ್ನು ಅನುಷ್ಠಾನ ಮಾಡಬೇಕು. ಈ ಅವತಾರಗಳಿರುವ ವಿಶೇಷತೆ ಅದು. ಒಬ್ಬ ನಡೆದು ತೋರಿಸಿದ್ದು, ಒಬ್ಬ ನುಡಿದು ಹೇಳಿದ್ದು, ಅದು ಬಹಳ ಮುಖ್ಯ. ಆ ಕಾರಣದಿಂದ ಆಡಂಬರ ಬೇಕಾಗಿಲ್ಲ. ನೀನು ಸಿಟ್ಟು ತೋರಿಸುವುದು, ನಿನ್ನ ಅಭಿನಯ, ಇದೆಲ್ಲ ಎಂಥದ್ದು ಬೇಡ. ನಮ್ಗೆ ಗೊತ್ತಾಗ್ತದೆ, ನಾವು ಅಷ್ಟು ಸಣ್ಣ ಮಕ್ಕಳಲ್ಲಿ ಅಳದು
ನಿನಗೆ ಇದೆಲ್ಲ ಗುಟ್ಟು ಗೊತ್ತಾಗ್ತದೆ ಅಂತ ಹೇಳಿದರೆ ಗೊತ್ತಾಗ್ತದೆ. ನೀನು ಆ ಕಚ್ಚೆಯನ್ನೆಲ್ಲ ಎತ್ತಿದ್ದು ಸಿಟ್ಟು ಬಂದಾಗೆ ಮಾಡುವುದೆಲ್ಲ ಗೊತ್ತಾಗ್ತದೆ ನನಗೆ. ನಾನೇನು ನಿನ್ನನ್ನು ಹೊಸ್ತು ನೋಡುದ? ನಾನು 700 ವರ್ಷ ಆಯಿತು ನಿನ್ನನ್ನು ನೋಡ್ಲಿಕ್ಕೆ ತೊಡಗಿದ್ದು. ನೀನು ದೇವಕಿಯ ಗರ್ಭದಿಂದ ಮೊನ್ನೆ 70 ವರ್ಷದ ಹಿಂದೆ ಬಂದದ್ದು. ನಾನು 700 ವರ್ಷದಿಂದ ಹೆಚ್ಚಾಯಿತು ನಿನ್ನನ್ನು ಪೂಜೆ ಮಾಡೋದು. ನಿನ್ನ ಗುಟ್ಟು ನನಗೊತ್ತುಂಟು ಅಂತ ಭೀಷ್ಮರು ಮೆಲ್ಲ ಹೇಳ್ತಾರೆ. ನೀರೆಂತಹ ಘನವಸ್ತು, ನಿನ್ನ ಕೋಪ ಹಾಸ್ಯಾಸ್ಪದ, ಈ ಕೋಪಕ್ಕೆ ಅರ್ಥ ಇಲ್ಲ. ಕೋಪ ಬರುವ ದೇವರ, ಸಿಟ್ಟು ಬರಬಾರದು, ಕ್ಷಮೆ ದಮೆ ಈ ಗುಣಗಳು ಯಾವುದು ಇದಿರೋದು ಅವನಲ್ಲಿ. ಅವ ಕೊಟ್ಟರೆ ಉಂಟು, ಅವ ಬಿಟ್ಟರೆ ಉಂಟು. ಆ ಗುಣಗಳು ನಮ್ಮಲ್ಲಿ ಉಂಟು. ಆತ್ಮಜ್ಞಾನಿಗಳು ಈ ಪರಿಯನ್ನು ಕಂಡ್ರೆ ಚಪ್ಪಾಳೆ ತಟ್ಟಿಯಾರು. ಕಡು ಮೂರ್ಖರು, ಕಡು ಮೂರ್ಖರೆಂದೇ ಮಾನಗರ್ವ, ಕಡು ಮೂರ್ಖರು ಗರ್ವವನ್ನು ಪ್ರದರ್ಶಿಸುವುದು ವೃತ. ಈ ಅಭಿಮಾನ, ಆತ್ಮಾಭಿಮಾನ. ಮತ್ತೊಂದು ಹೇಳಿದ್ರು, ನಿನ್ನ ಟಕ್ಕು ನನ್ನ ಹತ್ರ ಬೇಡ. ಸುಲಭದಲ್ಲಿ ಹೇಳ್ತಾರೆ ವಿಶ್ವ, ನಿನ್ನ ಈ ಟಕ್ಕು ಉಂಟಲ್ಲ ಇದು ನನ್ನ ಹತ್ರ ಬೇಡ, ನೀನು ಟಕ್ಕು ಮಾಡಬೇಡ ಅಂತ ಭೀಷ್ಮರು ಹೇಳಿದರು. ಇದು ನೀನು ಬೇಸತ್ತು ಬಿಟ್ಟರೆ 100 ಜನ ಬ್ರಹ್ಮರು ಅಡಗಿ ಹೋಗ್ತಾರೆ. ನಿನ್ನ ಅಲ್ಲಾಡಿಸುವುದರಿಂದ, ಭ್ರೂಭಂಗದಿಂದ ಪ್ರಪಂಚ ಸುಟ್ಟು ಹೋಗ್ತದೆ ಅಂತ ಈ ರೀತಿ ಮತ್ತೆ ಮತ್ತೆ ಭೀಷ್ಮರು ಹೇಳ್ತಾರೆ. ಮಾತ್ರ ಅಲ್ಲ, ಭೀಷ್ಮರು ಭಗವಂತನಿಗೆ ಸವಾಲು ಹಾಕ್ತಾರೆ. ಭಕ್ತ ಭಗವಂತನಿಗೆ ಸವಾಲು ಹಾಕುವಂತಹ ಆತ್ಮ ಪ್ರತ್ಯಯ, ಆತ್ಮನಿಷ್ಠೆ ಬೇಕು. ಅದು ಭೀಷ್ಮರಲ್ಲಿ ಉಂಟು. ಕೇಳು. ದೇವಾ ನೀದಿಟ ಕೊಲುವಡೆಯೂ ನಾಸಾವೆನೆ ತಾನ್ ಅವನೆಂಬುದ. ದೇವಾ ನೀದಿಟ ಕೊಲುವಡೆಯೂ ನಾಸಾವೆನೆ ತಾನ್ ಅವನೆಂಬುದ ದೇವರು ಅರಿರಲೈ. ವೃಥಾ ಸಂಭಿನ್ನ ರೋಷದಲ್ಲಿ ದೇವನಾಮದ ಜೋಡು ನಮ್ಮನು ಕಾವುದೈ. ದೇವನಾಮದ ಜೋಡು ನಮ್ಮನು ಕಾವುದೈ. ನೀ ಮುನಿದಡೆಯು ನಿಮಗಾವು ಹೆದರೆವು. ನಾಮಧಾರಿಗಳು ಅತುಳ ಬಲರೆಂದು ನೀ ಮುನಿದಡೆಯು ನಿಮಗಾವು ಹೆದರೆವು. ಅತುಳ ಬಲರೆಂದ ನೀನು ಕೊಲ್ತೇನೆ ಅಂತ ಹೇಳಿದ್ರು ನಾನು ಸಾಯುವುದಿಲ್ಲ. ಇದು ಭಗವಂತನಿಗೆ ಸಂದೇಶ ಮತ್ತು ಸವಾಲು ಭಕ್ತನಿಗೆ. ಅಷ್ಟು ಸಮಯದಿಂದ ನಿನ್ನನ್ನು ಅನುಷ್ಠಾನ ಮಾಡಿದ್ದೇನೆ ಕೃಷ್ಣ. ನಾ ಸುಮ್ಮನೆ ಇಲ್ಲಿ ಊರು ತಿರುಗಿದ್ದಲ್ಲ, ಭಗವಂತನ ಅನುಷ್ಠಾನ ಮಾಡಿದೆ. ಇದು ನೀನು ಕೊಲ್ತೇನೆ ಅಂತ ಹೇಳಿದ್ರೆ ನಾನು ಸಾಯ್ತೇನಾ? ನಾನು ಯಾರು ಅಂತ ನಿನಗೆ ಗೊತ್ತುಂಟು. ತಾನು ಇಚ್ಛಾಮರಣಿ. ಮರಣ, ನನಗೆ ಮರಣ ಉಂಟು. ನಾನು ಚಿರಂಜೀವಿ ಅಲ್ಲ. ನಾನು ಇಚ್ಛಿಸಿದರೆ ಮಾತ್ರ ಮೃತ್ಯು ನನ್ನ ಹತ್ರ ಬರುವುದು. ನನಗೆ ಇಚ್ಛಿಸದಿದ್ದರೆ ಮೃತ್ಯುವಿಗೆ ಬರಲಿಕ್ಕಾಗುವುದಿಲ್ಲ. ಮೃತ್ಯುವನ್ನು ಮೀರುವುದು, ಮೃತ್ಯುವನ್ನು ಗೆಲ್ಲುವುದು. ಅದು ಅಹಂಕಾರ ಅಲ್ಲ. ಮೃತ್ಯುವನ್ನು ಗೆಲ್ಲುವುದು, ಮೃತ್ಯುವನ್ನು ಮೀರುವುದು. ಭೀಷ್ಮನಷ್ಟು ಅನುಷ್ಠಾನ ಮಾಡಿದ್ದಾರೆ. ಭಗವಂತನ ಅನುಷ್ಠಾನವನ್ನು ಮಾಡಿದವನಿಗೆ ಭಗವಂತನ ಹತ್ರ ಕೇಳಲಿಕ್ಕೆ ಹಕ್ಕು ಉಂಟು. ನನಗೆ ಹಕ್ಕು ಬರುವುದು ಯಾವಾಗ? ತಾಯಿ ಹೋಮ್ವರ್ಕ್ ಮಾಡಿದ್ಯಾ ಕೇಳ್ತಾಳೆ, ಬಿಸಿಲಿಗೆ ಬೆಂಕಿ ಮಾಡಿದ್ಯಾ ಕೇಳ್ತಾಳೆ ಒಂದು ಹಂತದಲ್ಲಿ, ಅಥವಾ ದೇವರಿಗೆ ದೀಪ ಇಟ್ಟಿದ್ಯಾ ಕೇಳ್ತಾಳೆ ತಾಯಿ. ಮಾಡಿದ್ದೇನೆ. ಆವಾಗ ಮಗಳಿಗೆ ಅಥವಾ ಮಗನಿಗೆ ಆಗ್ತದೆ, ಸಂಜೆಗೆ ತಿಂಡಿ ಅಂತ ಮಾಡಿದ್ದ ಕೇಳಲಿಕ್ಕೆ ಮಾಡಲಿಲ್ಲ. ಹೌದಾ? ಆದರೆ ನಾನು ಏನು ಮಾಡಲಿಲ್ಲ. ಯಾಕೆ ನೀನೇನು ಮಾಡಲಿಲ್ಲಲ್ಲ? ನಾನೇನು ಮಾಡಲಿಲ್ಲ. ನಮಗೆ ಹಕ್ಕು ಬರಬೇಕು. ಬೇಕಾದನ್ನು ಪಡೀಲಿಕ್ಕೆ ಹಕ್ಕು ಬರಬೇಕು. ಅನೇಕ ದೇವಸ್ಥಾನಗಳಿಗೆ ಕ್ಷೇತ್ರದಿಂದ ಪೂಜ್ಯ ಕಾವಂತರು ಇದು ಕೊಡ್ತಾರೆ, ಸ್ವರ್ಣ ಮಂತ್ರಕ್ಷತೆ ಸಹಾಯ ಕೊಡ್ತಾರೆ. ಬರ್ತಾರೆ. ನಾವು ದೇವಸ್ಥಾನ ಮಾಡುವ ಆಲೋಚನೆಯಲ್ಲಿದ್ದೇವೆ. ಹೌದಾ? ಏನು ಮಾಡಿದ್ರಿ? ಏನು ಮಾಡಲಿಲ್ಲ. ಹೌದಾ? ನಮ್ಮ ಹತ್ರ ಏನಿಲ್ಲ. ಹೌದು, ನಾವು ಫೌಂಡೇಶನ್ ಮಾಡಿದ್ದೇವೆ, ನಾವು ಗೋಡೆ ಕಟ್ಟಿದ್ದೇವೆ,
ಗರ್ಭಗುಡಿಯಾಗಿದೆ, ಮಾಡಾಗಲಿಕ್ಕೆ ಬಾಕಿ ಉಂಟು. ಹೌದಾ? ಹಾಗಾದ್ರೆ ನೀವು ಶಿಲಾಮಯ ಮಾಡಿ, ತಾಮ್ರದ್ದು ಮಾಡಿ, ಮುರಿದು ಬಿಡುದು ಮಾಡಬೇಡಿ, ಪುನಃ 10 ವರ್ಷ ಕಳೆದು ಬರ್ತೀವಿ. ಇದು ಕ್ಷೇತ್ರದ ದಾನ ಪರಂಪರೆ. ದಾನ ಎನ್ನುವಂತಹದ್ದು ಹೇಗಿರ್ತದೆ ಅಂತ ಕೇಳಿದ್ರೆ ಅದು ಧರ್ಮ. ಮನೆ ಬಾಗಿಲಿಗೆ ಹಸಿದು ಬಂದವ ಧರ್ಮ ಕೊಡಿ ಅಂತ ಹೇಳಿದನಂತೆ. ಅವಾಗ ಹೇಳಿದನಂತೆ, ಧಾರ್ಮಿಕ ಉಪನ್ಯಾಸಕಾರರು ಯಾರಿದ್ದಾರೆ ಒಬ್ಬ ಕೇಳಿದಂತೆ. ಧರ್ಮ ಕೇಳಿದ್ದಲ್ಲೋ? ಅಲ್ಲ, ಅವ ಕೇಳಿದ್ದು ಹಸಿವಿಗೆ ಅನ್ನ. ಹಾಗಾದರೆ ಧರ್ಮದ ಕ್ರಿಯಾ ಸ್ವರೂಪ ದಾನ, ಅದು ಕ್ರಿಯಾ ಸ್ವರೂಪ. ಧರ್ಮ ಕೊಡಿ ಅಂದ್ರೆ ಹಸಿದವನಿಗೆ ಅನ್ನ ಕೊಡಿ. ಹಾಗಾದರೆ ಧರ್ಮದ ಅನುಷ್ಠಾನ ಯಾವುದು? ಅದು ದೇವತಾರಾಧನೆ, ನಾಮಸ್ಮರಣೆ. ಇದು ಅನುಷ್ಠಾನಕ್ಕೆ ಧರ್ಮ ಕ್ರಿಯಾ ಸ್ವರೂಪವಾಗಿ ಅದು ದಾನಕ್ಕಿರುವಂಥದ್ದು. ಇದು ಧರ್ಮಸ್ಥಳ ಅಂದರೆ ಧಾರ್ಮಿಕ ಉಪನ್ಯಾಸ ಆಗ್ತದೆ ಅಂತಲ್ಲ. ಧರ್ಮದ ಕ್ರಿಯಾಯಜ್ಞವೂ ಇದೆ, ಧರ್ಮದ ಜ್ಞಾನ ಯಜ್ಞವೂ ಇದೆ, ಎರಡೂ ಇದೆ. ಅಲ್ಲಿ ಭಜನೆ ಆಗ್ತದೆ, ಅದು ಜ್ಞಾನ ಯಜ್ಞ, ಭಜನೆ ಆಗುವಂಥದ್ದು. ಇಲ್ಲಿದು ಸತ್ಸಂಗ, ಜ್ಞಾನ ಯಜ್ಞ. ಇದು ಬೇರೆ ಬೇರೆ ರೀತಿಯಿಂದ ಕೊಡುವಂತಹ ದಾನಗಳು ಏನಿದೆ, ಸಹಾಯಧನ ಇನ್ನೊಂದು, ಅದು ಧರ್ಮದ ಕ್ರಿಯಾ ಸ್ವರೂಪದ ಕ್ರಿಯಾಯಜ್ಞ. ಯಜ್ಞ ಅಂದರೆ ಒಂದು ಏನು ಕುಂಡ ಮಾಡೋದು, ಅದರಲ್ಲಿ ಒಂದಷ್ಟು ಸಮಿಕ ಹಾಕೋದು, ತುಪ್ಪವು ಹಾಕೋದು, ಮಂತ್ರ ಹೇಳೋದು, ಅದು ಮಾತ್ರ ಅಲ್ಲ ಯಜ್ಞ ಅಂದರೆ. ಯಾವುದು ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮರ್ಪಿಸ್ತೇವೆಯೋ ಅದು ಯಜ್ಞ. ಆದರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮರ್ಪಿಸಿದ್ದಕ್ಕೆ ಪ್ರಸನ್ನನಾಗಿ ಭಗವಂತ ನಿಂದ ಪ್ರಾಪ್ತಿ ಇದೆ, ಅನುಗ್ರಹಿಸ್ತಾನೆ, ಅದು ಭಗವಂತನ ಕೆಲಸ. ಸ್ವಾಮಿ, ನಾನು ಇವತ್ತು ಇಷ್ಟು ಯಜ್ಞ ಮಾಡಿದ್ದೇನೆ, ಇಷ್ಟು ದಾನ ಮಾಡಿದ್ದೇನೆ, ನನಗೆ ಇಷ್ಟು ನೀವು ನಾ ಫಲೇಶು ಕದಾಚನ. ನೀನು ಫಲವನ್ನು ನಿರೀಕ್ಷೆ ಮಾಡಬೇಡ. ಫಲ ಉಂಟೆ, ಮಾಡಬೇಕು ಅಂತದೆ. ಹಿಂಡಿ ಹಾಕಿದ್ರೆ ಹಾಲು ಸಿಗ್ತದೆ, ಹಿಂಡಿಯೇ ಹಾಕಲಿಲ್ಲ, ಹುಲ್ಲು ಹಾಕಲಿಲ್ಲ, ಕೆಚ್ಚಲಿಡಿದು ನೇತಾಡಿದ್ರೆ ಹಾಲು ಬರ್ತದ? ಬರುವುದಿಲ್ಲ. ಹಾಗಾದ್ರೆ ಹಿಂಡಿ ಹಾಕಿದವನಿಗೆ ಹಸುವಿನ ಹತ್ರ ತಂಬಿಗೆ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಹಿಂಡಿ ಹಾಕದಿದ್ರೆ ಅದುವೇ ಹತ್ರ ಹೋಗುವಾಗ ಕಾಲಿನಲ್ಲಿ ಒದ್ದು ಹಿಂಡಿ ಕಳಿಸ್ತದೆ. ಹೋಗು, ಹಿಂಡಿ ತಗೊಂಡು ಬಾ, ಹಾಲು ತಗೊಂಡು ಬಾ, ಹುಲ್ಲು ತಗೊಂಡು ಬಾ, ನಾಳೆ ತಂಬಿಗೆ ಹಿಡ್ಕೊಂಡು ಬಾ. ಆ ಕಾರಣದಿಂದ ಇಲ್ಲಿ ಭೀಷ್ಮರು ತನ್ನ ಹಕ್ಕನ್ನು ಮಂಡಿಸ್ತಾರೆ. ಭೀಷ್ಮರು, ನೀನು ಕೊಲ್ತೇನೆ ಹೇಳಿದ್ರೆ ನಾನು ಸಾಯು. ನಿನ್ನ ನಾಮವನ್ನು ಧರಿಸಿದ ಮಹಾಬಲಶಾಲಿ, ಆಯುಧವನ್ನು ಹಿಡ್ಕೊಂಡು ಬಲಶಾಲಿ ಅಲ್ಲ. ನನಗೆ ಯಾವುದು ಧೈರ್ಯ? ನಿನ್ನ ಹೆಸರು ನನಗೆ ಧೈರ್ಯ. ನಿನ್ನ ನಾಮದ ಬಲವನ್ನಿದ್ದರೆ ಸಾಕು. ದಾಸ ಪರಂಪರೆ ಹೇಳಿದೆ, ಅದನ್ನೇ ಭಜನೆ ಮಾಡಿ. ಯಾವ ನಾಮ? ಇಲ್ಲಿಂದ ಇಲ್ಲಿವರೆಗಿನ ನಾಮ ಅಲ್ಲ, ಭಗವಂತನ ನಾಮ. ನಿನ್ನ ಹೆಸರಿನಲ್ಲಿ ಬಲ ಇರುವುದು, ನಿನ್ನತ್ರ ಬಲ ಇಲ್ಲ. ನಿನ್ನ ಹೆಸರಿಗೆ ಬಲ ಇರುವುದು, ನಿನ್ನತ್ರ ಬಲ ಇರುವುದಲ್ಲ. ಅದನ್ನು ನಾಮ ವ್ಯಾಹರಣ ಅಥವಾ ನಾಮಸ್ಮರಣ ಅದನ್ನು ಮಾಡಬೇಕು ನಿತ್ಯ. ಅದಕ್ಕೆ ಇರುವುದು ಭಜನೆ. ಭಗವಂತನ ನಾಮಸ್ಮರಣೆ ಮಾಡಿ ಮನೆಯೊಳಗೆ ಕೂತ್ಕೊಂಡು ನಾಮ ವ್ಯಾಹರಣ ಮಾಡಿ, ಅದರಲ್ಲಿ ಬಲ ಉಂಟು. ಅದಕ್ಕೆ ನಮಗೆ ರಕ್ಷಣೆ ಯಾವುದು? ಬೇರೆ ಯಾವುದು? ಆವರಣ ಯಾವುದು? ದೇವರ ನಾಮ ನಮಗೆ ಆವರಣ, ನಮಗೆ ರಕ್ಷಣೆಗಿರುವುದು. ಆಯುಧಗಳು ಸುಮ್ಮನೆ ಅಗತ್ಯ ಇಲ್ಲ. ಭಗವಂತನನ್ನು ಅನುಷ್ಠಾನ ಮಾಡಿದ್ರೆ ನೀವು ತಪಸ್ಸು ಮಾಡ್ತೀರಾ, ನಿರಂತರ ಅನುಷ್ಠಾನ. ಆ ಅನುಷ್ಠಾನ ಮಾಡಿದರೆ ಮಾತಿಗಿಂತ ಹೆಚ್ಚು ಶಕ್ತಿ ಇರುವಂತಹದ್ದು ಮೌನಕ್ಕೆ. ಮಾತು ಬಿದ್ದೋಗ್ತದೆ, ಮೌನ ಉಳ್ಕೊಳ್ತದೆ, ತಪಸ್ಸಾಗಿ ಉಳ್ಕೊಳ್ತದೆ. ಮಾತು ಹೇಳಿದ ತಕ್ಷಣ ಹೋಯ್ತಲ್ಲ. ಆ ಕಾರಣದಿಂದ ಭೀಷ್ಮರು ತನ್ನ ಭಕ್ತಿಯನ್ನು ಹೇಳ್ತಾರೆ. ನಿನ್ನ ನಾಮ ನನಗೆ ಪೆಂಡೆಯಂತಿರುವ ರಕ್ಷಣೆಗೆ ಕಾಲಿಗೆ ಕಟ್ಟಿಕೊಳ್ಳುವಂತಹದ್ದು ಅದು ಉಂಟು ನನಗೆ. ಅದರ ತಲೆಯಿಂದ ಕಾಲಿನವರೆಗೆ ನಿನ್ನ ನಾಮನ ಅನುಷ್ಠಾನ ಮಾಡಿದ ರಕ್ಷಣೆ ನನಗುಂಟು. ನಿನ್ನ ಸೇವಕ, ನಿನ್ನ ಘನತೆಗೆ ಭಂಗ ತರಲಿಲ್ಲ ನಾನು. ನೀನಿದನ್ನು ಎಚ್ಚರಿಸ್ತಾನೆ, ದೇವರನ್ನು ಎಚ್ಚರಿಸ್ತಾನೆ ಮತ್ತು ದೇವರಿಗೊಂದು ಸವಾಲು ಹಾಕ್ತಾನೆ. ಭೀಷ್ಮರು ಕೇಳುವ ಸವಾಲೇನು? ಕಳುಹಿ ಕಳೆದವು ಖಾತಿಯನು ನೀನ್ ಉಳುಹಿಕೊಂಬುದು ತೇಜವನು. ಕಳುಹಿ ಕಳೆದವು ಖಾತಿಯನು ನೀನ್ ಉಳುಹಿಕೊಂಬುದು ತೇಜವನು. ದಿಟ ಕೊಲುವ ಮನವೇ ಬಿಸುಡು ಚಕ್ರವನು ಎನ್ನ ಕಾಯದಲ್ಲಿ. ದಿಟ
ಚಕ್ರವನು ಎನ್ನ ಕಾಯದಲ್ಲಿ ಅಡುಕಿ ಕೂದಲು ಹರಿದುದಾದರೆ ಅಡುಕಿ ಕೂದಲು ಹರಿದುದಾದರೆ ಬಳಿಕನ ಡಿಂಗರಿಗನಲ್ಲ ಈ ಕಳಗಳಿಗೆ ನಾನ್ ಅಂಜುವವನೇ ದೇವ ಮರಳೆಂದ ಈ ಕಳಕಳಕ್ಕೆ ನಾನ್ ಅಂಜುವವನೇ ದೇವ ಮರಳೆಂದ ದೇವ ಮರಳೆಂದ ಕಳುಹಿ ಕಳೆವುದು ಖಾತಿಯನ್ನು ನೀನು ಸಿಟ್ಟನ್ನು ಬಿಡುತ್ತೆ. ಸಿಟ್ಟು ಬಂದರೆ ನಮಗೆ ಪ್ರಜ್ಞೆ ಜಾಗೃತ ಆಗುತ್ತಿಲ್ಲ. ಸಿಟ್ಟು ಬಿಡಬೇಕು, ಸಿಟ್ಟು ಬಿಡಬಾರ್ದು, ಸಿಟ್ಟು ಬಿಡಬೇಕು. ನಿನ್ನ ಘನತೆಯನ್ನು ನೀನು ಉಳಿಸಿಕೋ. ದೇವ ಮರ್ಯಾದೆ ಇಲ್ವೋ, ಆ ದೇವ ಮರ್ಯಾದೆಯನ್ನು ನೀನು ಉಳಿಸಬೇಕು. ನಾನು ಭಕ್ತ ಮರ್ಯಾದೆ ಮೀರಲಿಲ್ಲ, ದೇವ ಮರ್ಯಾದೆಯನ್ನು ನೀನು ಮೀರಬಾರದು. ನನ್ನನ್ನು ಕೊಲ್ಲಬೇಕು ಅಂತ ಉಂಟ ಕೃಷ್ಣ ನಿನಗೆ, ನನ್ನನ್ನು ಕೊಲ್ಲು, ಸುದರ್ಶನ ಬಿಡು, ಯಾಕೆ ನೀನು ಹಿಡ್ಕೊಂಡದ್ದು ಗಟ್ಟಿ ಬಿಡು. ಶಿಶುಪಾಲ ದೇವರನ್ನು ಬೈತಾನೆ, 100 ಬೈದ, ಮಾತು ಕೊಟ್ಟಿದ್ದಾನೆ ಕೃಷ್ಣ ತಾಯಿಗೆ, ಶ್ರುತಶ್ರವೆಗೆ. ಕೃತೆಯ ತಂಗಿ ಅವಳು ಶ್ರುತೆ, ಪಾಂಡವರ ತಾಯಿಯ ತಂಗಿ ಶಿಶುಪಾಲನ ತಾಯಿ. 4 ಕೈ ಇತ್ತು ಹುಟ್ಟುವಾಗ ಶಿಶುಪಾಲನಿಗೆ, 3 ಕಣ್ಣಿತ್ತು. ನಾರದರು ಹೇಳಿದ್ರು, ಕಂಡವರ ಕೈಗೆ ಮಗು ಕೊಡು, ಆಗ 2 ಹೆಚ್ಚಿನ ಕೈ ಮತ್ತು ಕಣ್ಣು ಹೋದವನಿಂದ ಮರಣ. ಒಂದು ಕೃಷ್ಣ ಹೋದ ಸೋದರತೆಯ ಮಗನ ನೋಡ್ಲಿಕ್ಕೆ, ಕೈಗೆ ಕೊಟ್ಟರು, 2 ಕೈ ಹೋಯಿತು, ಕಣ್ಣು ಹೋಯಿತು. ಕಣ್ಣಿಗೆ ಹಾಕಿದ್ರು, ನಿನ್ನ ಕೈಯಿಂದ ಮರಣ ಇಲ್ಲ, 100 ಅಪರಾಧವನ್ನು ಕ್ಷಮಿಸ್ತೇನೆ, ಅದಕ್ಕಿಂತ ಹೆಚ್ಚು ಮಾಡಿದರೆ ಬಿಡುವುದಿಲ್ಲ. ರಾಜಸೂಯಾದರದಲ್ಲಿ ಕೃಷ್ಣನಿಗೆ ಅಗ್ರಪೀಠ ಕೊಟ್ಟರು ಅಂತ ಬೈದರು. ಕೃಷ್ಣನ ದೇವತ್ವವನ್ನು ಆಕ್ಷೇಪಿಸಿದ. ಎಲ್ಲ ಬೈದ ಕೃಷ್ಣ ಸುಮ್ಮನೆ ಗೊತ್ತ, ತನ್ನ ವೈಯಕ್ತಿಕವಾಗಿ ನನಗೆ ಬೈದದ್ದು ಮಾತಾಡಲಿಲ್ಲ. ಅದರ ಕೊನೆಗೊಂದು ಮಾತಾಡಿದ, ಯಜ್ಞ ದೀಕ್ಷಿತನಾದ ಧರ್ಮರಾಯನ ತಲೆ ಕಡಿಯುತ್ತೇನೆ, ಯಜ್ಞಕ್ಕೆ ಹೋಮ ಮಾಡ್ತೇನೆ ಅಂತ. ಯಜ್ಞ ದೀಕ್ಷಿತರ ತಲೆ ಕಡಿಯುವುದು, ಯಜ್ಞಕ್ಕೆ ಹೋಮ ಮಾಡುವುದು 100 ಅಲ್ಲ, 1000 ಇರದ ಅಪರಾಧ. ಆ ಅಪರಾಧಕ್ಕೆ ಪರಿವರ್ತನೆ ಇಲ್ಲ. ಮತ್ತೆ ಹೆಣ್ಣು ಕಳ್ಳ, ಬೆಣ್ಣೆ ಕಳ್ಳ, ಇನ್ನು ಹಾಲು ಕಳ್ಳ, ಹಾಲು ಕರಿಯೋವನ್ನು ಕದ್ದ, ಹಾಲನ್ನು ಕದ್ದ, ಹೌದಾ, ಹಸು ಕಟ್ಟಿದವಳನ್ನು ಕದ್ದ, ಅದು ಕೃಷ್ಣನಿಗೆ ಶಿಶುಪಾಲ ಮಾಡಿದ ಬೈಗಳಲ್ಲ, ಅದು ವೈಯಕ್ತಿಕ. ಆದರೆ ಯಜ್ಞ ದೀಕ್ಷಿತನ ಒಬ್ಬ ರಾಜಋಷಿಯ ತಲೆ ಕಡಿಯುತ್ತೇನೆ ಅಂತ ಹೇಳಿದೆಯಲ್ಲ, ಆ ರಾಜವೇಷತ್ವವನ್ನು ಉಳಿಸಬೇಕಾದ್ದು ನನಗೆ ಕರ್ತವ್ಯ. ಯಜ್ಞ ಇರುವುದು ಮನುಷ್ಯನ ತಲೆ ಕಳೆದು ಹಾಕಲಿಕ್ಕಲ್ಲ, ಕಾಲು ತೊಳಲಿಕ್ಕೆ ಹರಿವಾಣ ಇಟ್ಟಿದ್ರಂತೆ, ಹರಿವಾಣವನ್ನು ಎತ್ತಿ ಎಸೆದ್ರಂತೆ ಕೃಷ್ಣ. ಸುದರ್ಶನ ಆಗ್ಲಿಲ್ವೋ, ಅದು ಕೃಷ್ಣ. ಯಾರು ಧರ್ಮ ಅಂದ್ರೆ ಧರ್ಮ ಪ್ರಭು ಅಚ್ಯುತ, ಧರ್ಮ ಸ್ವರೂಪಿಯೇ ದೇವರು, ಧರ್ಮಕ್ಕೆ ಸ್ವರೂಪವಂತ ಅವರು ದೇವರು. ಧರ್ಮರಾಯ ರಾಜಋಷಿ, ಅವನ ತಲೆ ಕಡಿಯುತ್ತಾನೆ ಅಂತ ನೀನು ಹೇಳಿದ್ರೆ ನಾನಿಲ್ಲಿ ಕೂತ್ಕೊಂಡೇ ಇಲ್ವಾ, ಇದು ಕೃಷ್ಣ. ಹಾಗೆ ಹೇಳ್ತಾನೆ, ಸಿಟ್ಟು, ನೀನು ಯಾಕೆ ಚಕ್ರ ಹಿಡ್ಕೊಂಡದ್ದು, ಬೀಡತ್ಲಾಗಿ ನನ್ನ ಕುತ್ತಿಗೆ ಹೋಗಲಿ. ಆದರೆ ಭೀಷ್ಮನ ಇಚ್ಛಾ ಮರಣಿ. ಕೊನೆಗೊಂದು ಮಾತು ಹೇಳಿದ್ರಂತೆ, ಭೀಷ್ಮರು ಏನು ಹೇಳಿಲ್ಲ, ಅಹಂಕಾರ ಮಾಡಲಿಲ್ಲ, ತಡಿತಾನೆ ಹೇಳಿಲ್ಲ. ಆದರೆ ನಿನ್ನ ಚಕ್ರದಿಂದ ನನ್ನ ಒಂದು ಕೂದಲು ಕೊಂಕಿದ್ರೆ ನಾನು ನಿನ್ನ ಭಕ್ತ ಅಲ್ಲ, ಮತ್ತೆ ಬೇರೆಂತದಿಲ್ಲ. ಒಂದು ಕೂದಲು ಕೊಂಕಿದ್ರೆ, ತುಂಡರಲ್ಲ, ಕೂದಲು ಕೊಂಕಿದ್ರೆ ನಾನು ನಿನ್ನ ಭಕ್ತ ಅಲ್ಲ. ಹೇಗೆ ಮಗು ತಾಯಿಯನ್ನು ಹಿಡ್ಕೊಳ್ತದೆಯೋ, ತನ್ನ ಮಾತಿನ ವೈಖರಿಯಿಂದ ಭೀಷ್ಮರು ಕೃಷ್ಣನನ್ನು ಹಿಡ್ಕೊಂಡ್ರು. ನಿನ್ನ ಚಕ್ರ ಕೂದಲು ಕೊಂಕಿದ್ರೆ ಭಕ್ತ ಅಲ್ಲ, ನನ್ನನ್ನು ಭಕ್ತ ಅಲ್ಲ ಹೇಳ್ತೀಯ, ಹೇಳು ಬಿಡು, ಸುದ್ದಿ ಇಲ್ಲಲ್ಲ ಕೃಷ್ಣನದ್ದು. ನೋಡಿ, ನಚ್ಚಿನಾಳಿಹ ಭಿನ್ನಹಕೆ ಹರಿ ಮೆಚ್ಚಿ ಮನದಲ್ಲಿ ನಾಚಿ, ಹರಿ ಮೆಚ್ಚಿ ಮನದಲ್ಲಿ ನಾಚಿ, ಚಕ್ರವ ಮುಚ್ಚಿದನು ಮುರಿದನು ಕಿರೀಟಿಯ ರಥದ ಹೊರೆಗಾಗಿ, ಬೆಚ್ಚಿ ಬೆದರುವ ಸೇನೆಗೆ ಅಭಯವ ಹಚ್ಚಿಕೊಟ್ಟನು,
ಬೆಚ್ಚಿ ಬೆದರುವ ಸೇನೆಗೆ ಅಭಯವ ಹಚ್ಚಿಕೊಟ್ಟನು. ವೀರ ಭೀಷ್ಮನ ನಿಚ್ಚಟದ ಭಕ್ತಿಯನು ನೆನೆ ನೆನೆದು, ವೀರ ಭೀಷ್ಮನ ನಿಚ್ಚಟದ ಭಕ್ತಿಯನು ನೆನೆ ನೆನೆದು, ಒಲೆದ ಹರಿಶಿರವ ವೀರ ಭೀಷ್ಮನ ನಿಚ್ಚಟದ ಭಕ್ತಿಯನು ನೆನೆ ನೆನೆದು. ಭೀಷ್ಮರ ಪ್ರಾರ್ಥನೆ ವಿಜ್ಞಾಪನೆಗೆ ಕೃಷ್ಣ ಚಕ್ರವನ್ನು ಮುಚ್ಚಿದನಂತೆ. ಮರ್ಯಾದೆ ಹೋಗ್ತದೆ ಈಗ ನಮಗೆ. ಯಾರು ಭಗವಂತನನ್ನು ಅನುಷ್ಠಾನ ಮಾಡುತ್ತಾರೆಯೋ ಅವರ ಪ್ರಾರ್ಥನೆ, ಅವರ ನಿವೇದನೆ, ಅದನ್ನು ದೇವರು ಸ್ವೀಕರಿಸ್ತಾನೆ. ಭಗವಂತ ಸ್ವೀಕರಿಸತಕ್ಕದ್ದು. ಭಕ್ತನಿಗೆ ಅಷ್ಟು ಶಕ್ತಿ ಉಂಟು. ಆದರೆ ಅದನ್ನು ಯಜ್ಞ, ದಾನ, ತಪಸ್ಸಿನ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು. ಆವಾಗ ಒಬ್ಬನ ತಪಸ್ಸು, ಒಬ್ಬನ ವೃತ್ತ, ಒಬ್ಬನ ಮೌನ ಗೆಲ್ತದೆ. ಕತ್ತಿಯಿಂದ ಕಡಿದ್ರೆ ಚಿಗುರುತ್ತದೆ, ಮತ್ತೆ ದ್ವೇಷ ಹುಟ್ಟಿಕೊಡ್ತದೆ. ಆದರೆ ಮೌನ ಅದರಲ್ಲಿ ಇಲ್ಲಿ ಮತ್ತೆ ಹುಟ್ಟದ ಮತ್ತೆ ಅದು ಮೂಲೋತ್ಪಾದನೆ ಮಾಡುತ್ತದೆ, ಬೀಜವನ್ನು ನಾಶ ಮಾಡುತ್ತದೆ. ತಪಸ್ಸು ಋಷಿಮುನಿಗಳು ಯಾವುದರಿಂದ ಗೆದ್ದರು ಜಗತ್ತನ್ನು? ತಪಸ್ಸಿನಿಂದ ಗೆದ್ದರು. ಅಂತರ್ಮುಖ ಗಾಳಿ ಕಣ್ಣು ತೆರೆದು ಗೆದ್ದದ್ದಲ್ಲ, ಒಳಗಿನ ಕಣ್ಣನ್ನು ತೆರೆದು ಗೆದ್ದರು. ಕಣ್ಣು, ಬಾಹ್ಯ ಕಣ್ಣನ್ನು ಮುಚ್ಚಿದ್ರು. ಕೃಷ್ಣ ಸಂತೋಷ ಪಟ್ಟಂತೆ ವೃಥ ಕೋಪಾಟೋಪಕ್ಕೆ ಕೃಷ್ಣನಿಗೆ ನಾಚಿಕೆ ಆಯ್ತಂತೆ. ಛೇ, ನಾನು ಹೀಗೊಂದು ಅಭಿನಯ ಮಾಡಿದ್ನ, ಎಲ್ರಿಗೂ ಗೊತ್ತಾಗಿ ಹೋಯ್ತಾ ಈಗ ನನ್ನ ಅಭಿನಯ ಅಂತ ಕೃಷ್ಣನಿಗೆ ನಡೀತಂತೆ. ನಾಚಿ ಹೋಯ್ತಂತೆ ಕೃಷ್ಣನಿಗೆ. ಚಕ್ರವನ್ನು ಒಳಗೆ ಮಾಡಿದನಂತೆ. ಅರ್ಜುನನ ರಥಕ್ಕೆ ಹೋಗಿ ಕೂತರಂತೆ ಕೃಷ್ಣ. ಅಲ್ಲಿ ಅಭಯ ಮುದ್ರೆಯಿಂದ ಕೂತನಂತೆ ಕೃಷ್ಣ. ಹಾಗಾದ್ರೆ ಚಕ್ರ ಎಲ್ಲಿಂದ ಬಂತು? ಇದು ಸುದರ್ಶನ, ಸಮ್ಯಕ್ ದರ್ಶನ, ಭಕ್ತಾಭೀಷ್ಟ ಫಲಪ್ರದಾಯಕ. ಅವನು ಮಾತಾಡ್ತಾನೆ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಿಗೆ ಸೋಲಿಲ್ಲ, ಭಕ್ತರ ಸೋಲು ನನ್ನ ಸೋಲು. ಅರ್ಜುನ, ನನ್ನ ಭಕ್ತನಾಗು, ಆವಾಗ ನೀನು ಗೆಲ್ತಿ. ಭಗವಂತ ಮತ್ತು ಭಕ್ತನಲ್ಲಿ ಅವಿನಾಭಾವ. ಆಕಾರ ಒಂದು ಪ್ರತಿಜ್ಞೆ ಭೀಷ್ಮರು ಕೌರವನಲ್ಲಿ ಮಾಡ್ತಾರೆ. ಸೇನಾಧಿಪತ್ಯ ಅಪೇಕ್ಷಿಸಿ ಕೌರವ ಹೋಗುವಾಗ ಭೀಷ್ಮರು ಒಪ್ಪಿದ್ರು, ಬಂದರು. ಕರ್ಣ ಆಕ್ಷೇಪ ಮಾಡಿದ, ಈ ಮುದುಕನಿಗೆ, ತೊಗಲು ಸಡಿಲಿದ ಮುದುಕನಿಗೆ ಸೇನಾಧಿಪತ್ಯ ಕೊಡುವಲ್ಲ, ಹೊಂತಗಾರಿಗಳಿದ್ದೇವೆ ಅಂತ ಹೇಳ್ತಾರೆ. ಅದನ್ನು ಮಾತು ಹೇಳ್ತಾರೆ ಭೀಷ್ಮ. ಕೃಷ್ಣ ಚಕ್ರ ಹಿಡಿಯುವುದಿಲ್ಲ ಅಂತ ಹೇಳಿದ್ದಾನೆ. ಕೌರವನೇ ಹೇಳಿಸಿ ಬಂದದ್ದು ದ್ವಾರಕ್ಕೆ. ನೀನು ಚಕ್ರ ಹಿಡಿದು, ಆಯ್ತು ನಾ ಚಕ್ರ ಹಿಡಿಯುವುದಿಲ್ಲ. ಪಿಡಿಯಂ ಚಕ್ರಮನೆಂಬ ಚಕ್ರ ಹಿಡಿಯೋದು, ಪಿಡಿಯಿರ್ಪೆಂ ಇಳಾ ಚಕ್ರಮಂ, ಇಳೆ ಭಯಗೊಳ್ಳುವುದರಲ್ಲಿ ಚಕ್ರ ಹಿಡಿಸ್ತೇನೆ. ಚಕ್ರ ಹಿಡಿಯುವುದಿಲ್ಲ ಹೇಳಿದ ಕೃಷ್ಣನ ಹತ್ರ ಚಕ್ರ ಹಿಡಿಸ್ತೇನೆ ಅಂತ ಭೀಷ್ಮ ಹೇಳಿದ್ದಾರೆ. ಭಕ್ತ ಹೇಳಿದ್ದು, ಭಕ್ತ ಹೇಳಿದ ಮಾತನ್ನು ಸತ್ಯ ಮಾಡಬೇಕಾದ್ರು ಭಗವಂತನ ಕೆಲಸ. ಯಾಕೆ? ಆ ಭಕ್ತನನ್ನು ನಂಬಿ ಹೇಳಿದವರು 800 ವರ್ಷ ತಪಸ್ಸು ಮಾಡಲಿಲ್ಲ ಸ್ವಾಮಿ ಆ ಕೃಷ್ಣನನ್ನು. ದೇವರಿಗೆ ಹೊಣೆ ಇಲ್ವಾ? ತನ್ನ ಮಾತು, ಚಕ್ರ ಹಿಡಿಯುವುದಿಲ್ಲ ಹೇಳಿದ ಮಾತು, ಅದು ಸುಳ್ಳಾದರೂ ತೊಂದರೆ ಇಲ್ಲ, ಆ ವಚನ ಭಂಗ ಆದರೂ ತೊಂದರೆ ಇಲ್ಲ. ಭಕ್ತನ ಮಾತು ಉಳಿಬೇಕು, ಅದಕ್ಕೆ ಬೇಕಾಗಿ ಚಕ್ರ ಹಿಡಿದ. ಅದು ಭಕ್ತಾಭೀಷ್ಟ ಫಲಪ್ರದಾಯಕ. ದೇವರಿದ್ದಾನೆ. ನಾಸ್ತಿಕನು ದೇವರಿಲ್ಲ ಅಂತ ವಾದ ಮಾಡಬೇಕಿದ್ರೆ ದೇವರು ಅಂತವನ್ನು ಮೂಲ ವಸ್ತುವನ್ನು ಇಲ್ಲದೆ ವಾದ ಮಾಡಬೇಕು. ನಾಸ್ತಿಕನ ಚರ್ಚೆ ಆಯಿತು, ದೇವರಿಲ್ಲ ಅಂತ ಹೋಗ್ತದೆ ನಾಸ್ತಿಕ. ಆಸ್ತಿಕ ಹೇಳಿದ್ರೆ ದೇವರಿಲ್ಲ ಅಂತ ಹೇಳುವಾಗ ನೀನು ದೇವರಂತ ಒಪ್ಪಿಯಲ್ಲ, ಇಲ್ಲಾಡಿದ್ದು. ಮತ್ತೆ ಇಲ್ಲಾಡಿದ್ದು ಯಾವುದನ್ನು? ಏನು ಇಲ್ಲ ಅಂತ ನೀನು ಹೇಳಿಲ್ಲ, ದೇವರಿಂದ ಆಡಿಸು. ಹಾಗಾದ್ರೆ ದೇವರು ಅಂತ ಪೂರ್ವಪಕ್ಷವನ್ನು ಒಪ್ಪಿದೆಯಲ್ಲ ನೀನು. ಆಸ್ತಿಕ್ಯ ಅದು ಆಸ್ತಿಕ್ಯ. ಶ್ರೀ ಕ್ಷೇತ್ರದಲ್ಲಿ ಇದು ಸುದರ್ಶನ ಕರಗ್ರಹಣ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ 3ನೇ ದಿವಸ ಬರುವ ಸುದರ್ಶನ. ಈ ಸುದರ್ಶನ ಒಬ್ಬ ಭೀಷ್ಮನಿಗಲ್ಲ, ಇದು ಸಮಗ್ರ ಕೌರವ ಸೇನೆಗೆ, ಪಾಂಡವ ಸೇನೆಗೆ ಧರ್ಮಕ್ಷೇತ್ರ. ಇದನ್ನು ನೋಡಿ. ಭೀಷ್ಮನಿಗೆ ಯಾಕೆ ತೋರಿಸಿದ್ದು? 800 ವರ್ಷ ಆಯಿತು. ಧರ್ಮರಾಯನಂತಹ ರಾಜಋಷಿಗಳು ಬಂದಿದ್ದಾರೆ, ಒಳ್ಳೆ ಆಡಳಿತ ಕೊಡುವವರು. ಇನ್ನೂ ನೀನು ಇಚ್ಛಾಮರಣಿ ಅಂತ ಈ ಮುದಿತನದಲ್ಲಿ
ಕೂತಿದ್ದಿ. ಇದು ಸುದರ್ಶನ. ಕುರುಕ್ಷೇತ್ರದಲ್ಲಿ ಎಲ್ರಿಗೂ ಸುದರ್ಶನ. ಕೌರವನಿಗೆ ಗೊತ್ತಾಗಬೇಕು, ಸಂಧಾನ ಮಾಡಬಹುದು, ಪಾಂಡವರ ರಾಜ್ಯ ಕೊಡಬಹುದು, ಗಂಟು ಮುಗಿಸುವುದಲ್ಲ. ಒಬ್ಬ ಭೀಷ್ಮನಿಗಲ್ಲ, ಅದು ನೆಪ ಮಾತ್ರ. ಇದು ಸುದರ್ಶನ. ಇದನ್ನು ನಾವು ತಿಳಿಬೇಕಾದ್ದು ಮುಖ್ಯ. 53 ವರ್ಷ ಕಳೆದು ಈಗ 54ನೇ ವರ್ಷದ ಪ್ರವಚನ ಇವತ್ತು ಮಂಗಳೋತ್ಸವದಲ್ಲಿ ಸಮಾಪನಗೊಳ್ತಾ ಇದೆ. ವೇದಗಳು ನಮ್ಮ ಆಧ್ಯಾತ್ಮವನ್ನು, ಭಾರತದ ಅಸ್ಮಿತೆಯನ್ನು ಜಾಗೃತಗೊಳಿಸುತ್ತದೆ. ಅದು ಶ್ರುತಿ. ಪುರಾಣಗಳು ಭಗವಂತನ ಕತೆ. ಅದರಿಂದ ಭಗವಂತನ ಸಾಮರ್ಥ್ಯ, ಭಗವಂತನ ಲೀಲೆ, ಭಗವಂತನ ಮಹಾತ್ಮೆಯನ್ನು ಹೇಳ್ತಾರೆ. ಇನ್ನು ಶಾಸ್ತ್ರ, ಶ್ರುತಿ ಇದೆಲ್ಲ ನಮಗಿದೆ. ಅದು ಸರ್ವಜ್ಞನ ವಚನ ಇರ್ಬೋದು, ಸೋಮೇಶ್ವರನ ಶತಕ ಇರ್ಬೋದು, ಅಥವಾ DVಜಿಯವರ ಕಗ್ಗ ಇರ್ಬೋದು, ಯಾವುದೂ ಇರ್ಬೋದು. ಇದು ನಮಗೆ ಬದುಕಿನ ಪಾಠವನ್ನು ಮತ್ತೆ ಮತ್ತೆ ನೆನಪಿಸಲಿಕ್ಕಿರುವಂತಹದ್ದು. ನಮ್ಮಲ್ಲಿರುವ ಕಾಮಕ್ರೋಧಾರಿ ಅರಿಷಡ್ವರ್ಗಗಳನ್ನು ಅರೆದು ನಮ್ಮಲ್ಲಿ ಸಾತ್ವಿಕತೆಯನ್ನು, ವಿವೇಕವನ್ನು, ಸತ್ಯ, ಧರ್ಮ, ನ್ಯಾಯ, ನೀತಿಯನ್ನು ಜಾಗೃತ ಮಾಡಲಿಕ್ಕಿರುವಂತಹ ಸಂಗತಿಗಳು. ಇದು ಎಲ್ಲಿ ಸಿಗ್ತದೆ? ಇದು ಎಲ್ಲಿಯೂ ಸಿಗುವುದಿಲ್ಲ. ಇದನ್ನು 54 ವರ್ಷದಿಂದ ಕ್ಷೇತ್ರದಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಪೂಜ್ಯ ಹೆಗಡೆ ದಂಪತಿಗಳು. 54 ವರ್ಷದಿಂದ ಮಾಡ್ತಾ ಇದ್ದಾರೆ. 2 ತಿಂಗಳು ಸದನ 60 ದಿವಸ ಇಲ್ಲಿಗೆ ಬಂದಂತಹ ಭಕ್ತರಿಗೆ ದೇವರ ದರ್ಶನ, ತೀರ್ಥ ಸ್ನಾನವೋ, ಪ್ರಸಾದ ಭೋಜನವೋ, ಪ್ರಸಾದ ಹಿಡ್ಕೊಂಡು ಹೋಗೋದೋ, ಇಲ್ಲಿಯ ಪರಿಸರವನ್ನು ನೋಡೋದೋ ಅಷ್ಟೇ ಅಲ್ಲ, ಈ ಜ್ಞಾನವನ್ನು ನೀವು ಹಿಡ್ಕೊಂಡು ಹೋಗಬೇಕು. ಎಲ್ಲಿಗೆ ಹಿಡ್ಕೊಂಡು ಹೋಗಬೇಕು? ಬಸ್ ಹಿಡಿದಾಗ ಮರೀಲಿಕ್ಕಲ್ಲ. ಇದನ್ನು ನಿಮ್ಮ ಮಕ್ಕಳಿಗೆ ಹೇಳಿ, ಪರಂಪರೆಗೆ ಹೇಳಿ, ಮಕ್ಕಳಿಗೆ ಹೇಳಿ. ನಮ್ಮ ಪುರಾಣ ಕಥೆ ಹೀಗುಂಟು, ಇದರಲ್ಲಿ ಏನು ಸಂದೇಶ ಉಂಟು? ಒಬ್ಬ ಭೀಷ್ಮರು ಭಗವಂತನನ್ನು ಅನುಷ್ಠಾನ ಮಾಡಿದ ಕಾರಣ ಭಗವಂತನೇ ಚಕ್ರ ತೆಗೆದ ಒಳಗಿಟ್ಟಿದ್ದಾನೆ. ಅದು ಭಕ್ತರಿಗೆ ಪ್ರಯೋಗಿಸಲಿಕ್ಕಿರುವುದಲ್ಲ, ಅದು ದುಷ್ಟರಿಗೆ ಪ್ರಯೋಗಿಸಲಿಕ್ಕಿರುವಂತಹದ್ದು. ಹೀಗೆ ನೀವು ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ನೆನಪಾಗುವಾಗ ಅಲ್ಲ, ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ದೇವರು, ಮಂಜುನಾಥ ಸ್ವಾಮಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ. ಅದು ಭಗವಂತನಿಗೆ ಸಲ್ತದೆ. ಭಗವಂತ ಸರ್ವಾಂತರ್ಯಾಮಿ. ನಿಮ್ಮ ಮನೆಯಲ್ಲಿ ಕೂತುಕೊಳ್ಳೋದು, ನಿಮ್ಮ ಮನೆ ದೇವರದ್ದು ನಾಮಾವಳಿಯನ್ನು ಒಂದು 12 ಸಲ ಹೇಳೋದು, 24 ಸಲ ಹೇಳೋದು, ಇಷ್ಟ ದೇವರನ್ನು ಹೇಳೋದು, ನಮಸ್ಕಾರ ಮಾಡೋದು, ತುಳಸಿಗೆ ನೀರು ಹಾಕೋದು, ಗೋವಿಗೆ ಹಿಂಡಿ ಕೊಡುವಂತಹದ್ದು. ಇದು ಮಾಡಿ. ಇದು ಮಾಡಿದರೆ ನಮ್ಮಲ್ಲಿ ಸಾತ್ವಿಕತೆ, ನಮ್ಮಲ್ಲಿ ಸಂಸ್ಕಾರ, ನಮ್ಮಲ್ಲಿ ಭಾರತೀಯ ಪ್ರಜ್ಞೆ, ಸ್ವದೇಶಿ ಪ್ರಜ್ಞೆ ಬರ್ತದೆ. ಮಾಡದೇ ಇದ್ರೆ ಬರುವುದಿಲ್ಲ. ಇದನ್ನು ಮಾಡಬೇಕು. ಇದಕ್ಕಾಗಿರುವಂಥದ್ದು ಕ್ಷೇತ್ರ. ಸ್ವದೇಶಿ ಪ್ರಜ್ಞೆ, ಆತ್ಮನಿರ್ಭರ ಭಾರತ, ಜಗತ್ತಿನ ಮಹಾನಾಯಕ 3ನೇ ಅವಧಿಗೆ ಬಂದಿದ್ದಾರೆ. ಪಕ್ಷದ ವಕ್ತಾರನಾಗಿ ಮಾತಾಡುವುದಲ್ಲ, ಇದನ್ನು ನಮಗೆ ನೆನಪಿಸಿದ್ದಾರೆ. ನಮ್ಮ ಮನೆಯ ಕಸದಿಂದ ರಸ, ನಾವೇನು ಹೇಳ್ತೇವೆ, ನಮ್ಮ ಗದ್ದೆಯಲ್ಲಿ ಬೆಳೆಯುವುದು ಏನು? ಈ ಆತ್ಮನಿರ್ಭರ. ಈ ಆತ್ಮನಿರ್ಭರವನ್ನು ಪೂಜ್ಯ ಕಾವಂದ್ರು ಧರ್ಮಸ್ಥಳದಲ್ಲಿ 1982ರಲ್ಲಿ ಏನು ಗ್ರಾಮಾಭಿವೃದ್ಧಿ, ಮನೆ ಮನೆಗೆ ಹೋಗಿ ಪಾತ್ರೆ ನಮ್ಮ ಜ್ಞಾನ ಪರಂಪರೆಯನ್ನು ಹೆಚ್ಚು ಮಾಡಲಿಕ್ಕೆ. ಆ ಮೂಲೆಯಲ್ಲಿ ಕೂತ, ಕುಗ್ರಾಮದಲ್ಲಿ ಕೂತ ಕಡಿವಿದ್ಯಾಲಯದ ಮುಂದೆ ಹೋಗುವವನಿಗೆ, ಸಂಸ್ಥೆಯಲ್ಲಿ ಕೂತವನಿಗೆ ಎಂತ ಕೇಳ್ತದೆ? ಅವನ ಕಿವಿಡಾಗಿ ಹೋಗಬೇಕು, ಕೇಳಲಿಕ್ಕೆ ಎಂತದಿಲ್ಲ. ರೇಡಿಯೋ ಕೇಳಿ, ಅದರಲ್ಲಿ ಬರುವ ಕೃಷಿ ವಿಚಾರ ಉಂಟು, ಅದರಲ್ಲಿ ಬರುವ ಪ್ರವಚನ ಉಂಟು, ಅದರಲ್ಲಿ ಬೆಳಗ್ಗೆ ಬರುವಂತಹ ಸಂದೇಶಗಳುಂಟು. ಕೇಳಿ ಅದನ್ನು, ತಾಳ ಮಧ್ಯೆ ಬರ್ತದೆ, ಕೇಳಿ ಅದನ್ನು. ಅಲ್ಲಿಂದ ತೊಡಗಿ ಎಲ್ಲ ಕೃಷಿ ಇರ್ಬೋದು, ವಿಜ್ಞಾನ ಇರ್ಬೋದು, ಸ್ವೋದ್ಯೋಗ ಇರ್ಬೋದು, ಇದಿರ್ಬೋದು. ನಾನು ಬೆಳಗ್ಗೆ ಆ ಮಾತನ್ನು ಹೇಳಿದೆ. ಇವತ್ತು PUCಯಲ್ಲಿ ಮಾರ್ಕ್ ಬರಲಿಲ್ಲ, ಮತ್ತೆ ನಾನು ನೆನಪಿಸ್ತೇನೆ ಅದನ್ನು. ಪೂಜ್ಯರು ಕೂತ್ಕೊಂಡಿದ್ದಾರೆ. ಇಂಜಿನಿಯರಿಂಗ್, ಮೆಡಿಕಲ್ಗೆ ಹೋಗ್ಲಿಕ್ಕಾಗಲಿಲ್ಲ. ಆ ರೂಢ ಸೆಟ್ ಆಗಿದೆ ಅಲ್ವಾ, ಸ್ವಉದ್ಯೋಗ ತರಬೇತಿ. ಇಂಜಿನಿಯರಿಂಗ್, ಮೆಡಿಕಲಿಂದ ಹೆಚ್ಚು ಸಂಪಾದನೆಯನ್ನು ಸ್ವಉದ್ಯೋಗ ಕಲಿತು ಬೇಕನಿಟ್ಟವ ಮಾಡಿದ್ದಾನೆ. ಮತ್ತೆ ಟ್ಯಾಕ್ಸ್ ಕಟ್ತಾ ಇದ್ದಾನೆ. ಹಾಗಾದರೆ ಯಾವುದು ಆತ್ಮನಿರ್ಭರ? ಯಾವುದು? ಅದಕ್ಕೆ ಕ್ರಮಿಸುವುದಕ್ಕೆ ದಾರಿ ಯಾವುದು? ಬದುಕಿನ ಸೇತುವೆಯನ್ನು ದಾಟಲಿಕ್ಕೆ ಆಧಾರವಾಗಿ ಕೈತಂಗಲ್ಲಿರುವ ರೂಢ ಸೆಟ್ಟು. ಅವನು PhD ಮಾಡಿದನ,
ಇಂಜಿನಿಯರಿಂಗ್ ಮಾಡಿದ್ರ? ಇಲ್ಲ. ಅವ PUC ಫೈಲು. ಇವತ್ತು ಅವನ 2 ಕಂಪ್ಯೂಟರಿನ ಆರಂಭ ಮಾಡಿದ ಇವರ ಇನ್ಫೋಸಿಸ್ ಎಲ್ಲಿಗೆ ಮುಟ್ಟಿದೆ? ಎಲ್ಲಿಗೆ ಮುಟ್ಟಿದೆ? ರುಡ್ಸೆಟ್ ನಿರ್ಭರ ಅಂತ ಏನು ಹೇಳ್ತೇವೆ ಅದರ ಅಲ್ಲ ಹೇಳಿ. ಎಷ್ಟು ಸಂಸ್ಥೆಗಳು ಹುಟ್ಟಿಕೊಂಡಿದ್ದು ಅಲ್ಲಿಂದ, ಎಷ್ಟು ಜನ ಹೊಸ ಉದ್ಯಮಕ್ಕೆ ತೊಡಗಿದರು. ಹೊಸತು ಸೋಪ್ ಫ್ಯಾಕ್ಟರಿ ಇರ್ಬೋದು, ಊದುಬತ್ತಿಯ ಫ್ಯಾಕ್ಟರಿ ಇರ್ಬೋದು, ಹಪ್ಪಳ ಸೆಂಡಿಗೆ ಮಾರುವುದಿರ್ಬೋದು. ಏನು ಸಂಪಾದನೆ. ಸಪ್ತಕ ಅಂತ ಒಂದು ಚಪಾತಿ ಆರಂಭ ಆಯಿತು. ಈಗ ಸಪ್ತಕ ಎನ್ನುವಂತಹ ಅವರೇ ಒಂದು ಸ್ವರ್ಣೋದ್ಯಮವನ್ನು ಆರಂಭ ಮಾಡಿದ್ರು. ಚಿನ್ನದ ಇದಿತ್ತು. ಅದು ಮೊದಲು ಚಪಾತಿಯಿಂದ ಆರಂಭ ಮಾಡಿದ್ರು. ಚಪಾತಿಯಿಂದ ಸ್ವರ್ಣೋದ್ಯಮಕ್ಕೆ ಹೋಯಿತು. ಚಪಾತಿ ನಿಲ್ಲಿಸಲಿಲ್ಲ. ಚಪಾತಿ ನಾವು ಮನೆಯಲ್ಲಿ ನಿಲ್ಲಿಸಿದ್ದು, ಹೋಟ್ಲಿಗೆ ಹೋಗಿ ಪಾರ್ಸಲ್ ತರೋದು. ನಮ್ಮ ಮನೆಯಲ್ಲಿ ಚಪಾತಿ ನಿಂತಿದೆ, ಪಾರ್ಸಲ್ ಹೋಟ್ಲಿಂದ ಬರ್ತದೆ. ಸ್ವಚ್ಛತೆ ಅಂತ ಬಂತು, ಸ್ವಚ್ಛ ಭಾರತ ಅನ್ನೋ ಸ್ಕೀಮ್ ಬಂತು. ಕ್ಷೇತ್ರದಲ್ಲಿ ಸ್ವಚ್ಛತೆ ಎಲ್ಲಿಂದ ಬಂತು? ಎಲ್ಲ ಕ್ಷೇತ್ರಗಳು ಧರ್ಮಸ್ಥಳದ ಸ್ವಚ್ಛತೆಯನ್ನು ಕಂಡು ಕ್ಷೇತ್ರ ಸ್ವಚ್ಛ ಇರಬೇಕು ಕಂಡು. ನೀವು ಊಟದ ಶಾಲೆಗೆ ಹೋದ್ರೆ ನೋಡ, ನಮ್ಮ ಕಾಲಿಗೆ ಒಂದು ಎಣ್ಣೆ ಬಸೆ ಅಂಟ್ಲಿ ನೋಡು, ತಟ್ಟೆಯಲ್ಲಿ ಹೀಗೆ ಜಾರ್ಲಿ ನೋಡು. ನೀವು ಬೇರೆ ಕಡೆ ಒಂದು ಹೋಗಿ ತಟ್ಟೆಯಲ್ಲಿ ನಿಮ್ಮ ಟವೆಲ್ ತೆಗೆದು ಉಜ್ಜಿ ಅದರಲ್ಲಿ ಆ ಮಸಾಲೆಯ ಕೆಂಪು ಇರ್ತದೆ. ಅದು ಪ್ಲಾಸ್ಟಿಕ್ ತಟ್ಟೆ ಇದ್ರೆ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬನ ಮಸಾಲೆ ಎಣ್ಣೆ ಊಟ ಮಾಡಬೇಕು. ಈ ಸ್ವಚ್ಛ ಭಾರತ ಅಂತ ಏನು ಆಡಳಿತ ರಾಷ್ಟ್ರೀಯ ಮಟ್ಟದಲ್ಲಿ ತಂದಿದೆ, ಇದು ಈ ಧರ್ಮಸ್ಥಳ ಗ್ರಾಮ, ಈ ಗ್ರಾಮದಿಂದ ತೊಡಗಿ ಈ ಪ್ರದೇಶ ಸ್ವಚ್ಛತೆ ಇರಬೇಕು. ಮತ್ತೊಂದು ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್, ಸರಿಯಲ್ಲ, IKS. ಅದರಲ್ಲಿ ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ದಾಖಲೀಕರಣ ಆಗ್ತಾ ಉಂಟು. ದಾಖಲೀಕರಣ ಪೂಜ್ಯ ಹೆಗಡೆಯವರ ಸಂದರ್ಶನ ಆಗಿ ದಾಖಲೀಕರಣ ಆಯಿತು, ಮನೋರಮ ಅವರು ಮಾಡಿದರು. ಭಾರತೀಯ ಜ್ಞಾನ ಪರಂಪರೆ ಎಲ್ಲಿಂದ? ಅದು ದೇವಸ್ಥಾನದ ಮೂಲದಿಂದ ಜ್ಞಾನ ಪರಂಪರೆ ಅದು ಬಂತು. ಎಲ್ಲಿಂಟು? ರಾಷ್ಟ್ರೀಯ ಶಿಕ್ಷಣ ನೀತಿ, ಮೆಕಾಲೆ ಪದ್ಧತಿ ಬಂದಿದೆ. ನಾವು ಜನರನ್ನು ಶಿಕ್ಷಣದ ದಾಸರನ್ನಾಗಿ ಮಾಡುವ, ಜನರನ್ನು ಮೌಢ್ಯದ ದಾಸ್ಯದಿಂದ ಶಿಕ್ಷಣ ಮುಕ್ತಿಗೊಳಿಸುವ. ಶಿಕ್ಷಣದ ದಾಸರಾಗುವುದಲ್ಲ, ಆ ದಾಸ್ಯ ಮೌಢ್ಯದಿಂದ ಜನರನ್ನು ತರುವುದನ್ನು. ಇದು ಎಲ್ಲಿಂದ? ಹಳ್ಳಿಯ ಮನೆಯ ಅಡಿಗೆ ಕೋಣೆಯಿಂದ ತೊಡಗಿದ್ದಾರೆ. SKDRDRP ತೊಡಗಿದೆ, ಅಡಿಗೆ ಕೋಣೆಯಿಂದ ತೊಡಗಿದೆ. ಅಲ್ಲಿ ಇದು ನಾವು ಇದನ್ನು ಮಾಡುವಂತಹದ್ದು, ಮನೆಯಲ್ಲೇ ಮಾಡಿದ ಪ್ರಾಡಕ್ಟ್ಗಳು, ತಿಂಡಿಗಳು ಏನುಂಟು, ಇದಕ್ಕೆ ಭಾರಿ ದೊಡ್ಡ ಒಂದು ಸಂಸ್ಥೆಯನ್ನು ಶ್ರೀ ಕ್ಷೇತ್ರದಿಂದ ಆಯಿತು. ಸಿರಿ, ಅದರಲ್ಲಿ ರೋಗ ಉದ್ದೀಪನ ಆಗುವುದಿಲ್ಲ, ನಾವು ನಿರೋಗಿಗಳಾಗ್ತೇವೆ. ಇದು ಸಿರಿ ಬಂತು. ಇವತ್ತು ಆ ಸಿರಿ ಎಷ್ಟು ವಿಸ್ತಾರವಾಗಿ ಬಂತು. ಇದೇನು? ಇದು ಸ್ವದೇಶಿ ಪ್ರಜ್ಞೆ, ಆತ್ಮನಿರ್ಭರ, ಬಹುಮುಖದಲ್ಲಿ, ಬಹು ಆಯಾಮದಲ್ಲಿ ಬಂದಿದೆ. ಶಿಕ್ಷಣ ಸಂಸ್ಥೆಯ ಕ್ವಾಲಿಟಿ, ಅಲ್ಲಿರುವ ಹಾಸ್ಟೆಲು, ಊಟ, ಟಾಯ್ಲೆಟ್, ಲೈಬ್ರರಿ, ಆಮೇಲೆ ಪ್ರಯೋಗಾಲಯ. ಬರೀ ಶಿಕ್ಷಣ ಅಂದರೆ ಶಾಲೆ ಓದುವುದಲ್ಲ, ಆಗ ಒಳಗೆ ಹೋಗಬೇಕು. ನಾವು PUC ಆಗಿ ಹೋಗಿ ಉನ್ನತ ಶ್ರೇಣಿಗೆ ಹೋಗುವಾಗ, ಪರಿಚಯ ಕೊಡುವಾಗ ನಾನು STM ಪ್ರಾಡಕ್ಟ್ ಮತ್ತು ಆ ಬ್ರ್ಯಾಂಡ್ ನೇಮಿಗೆ ಇರುವುದಲ್ಲಿರುವ ಗೌರವವನ್ನು ನಾವು ಗಮನಿಸಬೇಕು. ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ಹೋಗಿದ್ದಾನೆ, ಫೀಸ್ ಕಟ್ಟಿದ್ದೇನೆ, ಮುಗಿಯಿತಲ್ಲ. ಆ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ಕಾರಣ ನಿನ್ನ ಬದುಕಿನ ಫ್ರೇಮಿನ STM ಫ್ರೇಮಿನಲ್ಲಿ ನಾನಿದ್ದೇನೆ, ಆವರಣದಲ್ಲಿದ್ದೇನೆ, ಆ ಸಂವಿಧಾನದ ಒಳಗಿದ್ದೇನೆ. ಯಾಕೆಂದ್ರೆ ಒಂದು ದೇವರ ಹೆಸರಿನಲ್ಲಿ, ಪೂಜ್ಯ ಕಾವಂತರ ಒಂದು ಮಾತು ಯಾವಾಗಲೂ ಹೇಳಿದ್ದು ನನಗೆ ನೆನಪಾಯಿತು. ದೇವರ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾನಿಲಯದ ಕನಸು ಕಂಡಿದ್ದೇನೆ ಹೇಳಿದ್ದು. ಭಗವಂತನ ಹೆಸರಿನಲ್ಲಿ ವಿಶ್ವವಿದ್ಯಾಲಯ, ಭಗವಂತನೇ ವಿಶ್ವಮೂರ್ತಿ, ಅವನ ಹೆಸರಿನಲ್ಲಿ ವಿದ್ಯಾಲಯ ಇದ್ದರೆ ಅದು ಸರಸ್ವತಿ ದೇವಿ ನರ್ತಿಸುವ ನರ್ತನ ಮಂಡ. ಇಂತಹದ್ದು ಕ್ಷೇತ್ರದಿಂದ ಆಗಿದೆ. ಯಾವುದನ್ನು ಇವತ್ತು ಭಾರತೀಯ ಜ್ಞಾನ ಪರಂಪರೆ, ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್, ಇದನ್ನು ಏನು ಆಡಳಿತ ಇವತ್ತು ತಂದಿದೆ, ಅದರ ಒಂದು ಮಾಡೆಲ್, ಪ್ರತಿಕೃತಿ, ಅದರ ರೂಪಕ ಧರ್ಮಸ್ಥಳದಲ್ಲಿ
ಬಹಳ ವರ್ಷಗಳ ಹಿಂದೆ ಆಗಿದೆ. ಇದನ್ನು ನಾವು ನಮಗೆಲ್ಲ ಗೊತ್ತಿರುವ ಸಂಗತಿ. ಇದು ಆತ್ಮನಿರ್ಭರ ಇರ್ಬೋದು, ಕೃಷಿಯ ಸಂಗತಿ ಇರ್ಬೋದು, ಆರಾಧನೆ ಅನುಷ್ಠಾನಗಳಿರ್ಬೋದು, ಇದಾಗಿದೆ. ಇದನ್ನು ತಪಸ್ಸಾಗಿ 57 ವರ್ಷದ ಹಿಂದೆ ಧರ್ಮ ದೀಕ್ಷೆಯನ್ನು ಪಡೆದ ಧರ್ಮಾಧಿಕಾರಿಗಳು ಪಟ್ಟಾಧಿಕಾರಿಗಳಾಗಿ ಆ ಕುಟುಂಬ ತೊಡಗಿದೆ. ಅದರಲ್ಲಿ ಅದಕ್ಕೆ ಮಾತ್ರ ಸೀಮಿತ ಅಲ್ಲ. ಗಣೇಶನ ಮೆರವಣಿಗೆ, ಶಾರದೋತ್ಸವದ ಮೆರವಣಿಗೆ ಹೋಗುವಾಗ DJ ನಮ್ಮ ಎದೆ ಒಡೆಯುವ DJ ನಿಂತು ಭಜನೆ ಹೇಳುವ ಸಮವಸ್ತ್ರದ ಪುಟಾಣಿಗಳು ತಾಳಕ್ಕೆ ರಿಬ್ಬನ್ ಕಟ್ಟಿ ಕುಣಿಯುವುದನ್ನು ನಾವು ಇವತ್ತು ಕಾಣ್ತೇವೆ. ಆ ಮಲ್ಲಿಗೆ ಮತ್ತು ಜಾಜಿ ಮಲ್ಲಿಗೆಯನ್ನು ಇಲ್ಲಿ ರೌಂಡ್ ಮಾಡಿ ಮುಡಿದವರು ಹೋಗುವಾಗ ಎಷ್ಟು ಖುಷಿ ಆಗ್ತದೆ. ನಾಳೆ ಕಾಲೇಜಿಗೆ ಬಂದರೆ ಜುಟ್ಟು ಹಾಕಲಿಕ್ಕೆ ಒಪ್ಪುವುದಿಲ್ಲ ಅವರು. ಆದರೆ ಆ ಜುಟ್ಟು ಹಾಕಿ ಹೂ ಮುಡಿದು ಹೋಗುವುದನ್ನು ಕಲಿಸಿದ್ರಲ್ಲ ತಾವಾಗಲೇ ನೀವು. ಆ ಮಕ್ಕಳು ಕುಡ್ಕೊಂಡು ಹೋಗ್ತವೆ ಅಂತ 3 ಕಿಲೋಮೀಟರ್ ಆ ಮಳೆಗೆ ಒದ್ದಾಗಿಗಳು ಹೋಗ್ತವೆ ಅಂತ ಎಲ್ಲಿಂದ ಬಂದದ್ದು? ಆ ಸಂಸ್ಕಾರ ಎಲ್ಲಿಂದ ಬಂತು? DJ ನಿಂತಿತ್ತಲ್ಲ. ಅದು ಸಂಸ್ಕಾರ ಎಲ್ಲಿಂದ ಬರಬೇಕು ಅಂದ್ರೆ ಅಲ್ಲಿಂದ ಬರಬೇಕು. ಹೇಗೆ ಬಂತು? ಆ ಸಂಸ್ಕಾರವನ್ನು ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ದೇವರ ಪ್ರಸಾದವಾಗಿ ಕೊಟ್ಟರು. ದೇವರ ಪ್ರಸಾದವಾಗಿ ಕೊಡುವಾಗ ಅದು ನಡೀತದೆ. ಕಯಾದು ವಿಷ ಕೊಟ್ಟದ್ದು ಕೊಡ್ಲಿಕ್ಕೆ, ಹಿರಣ್ಯಕಶಿಪು ವಿಷ ಕೊಟ್ಟದ್ದು ಕಯಾದುವಿನ ಕೈಯಲ್ಲಿ. ಅದು ಮಗನಿಗೆ ಕೊಡುವಾಗ ಅಮೃತ ಆಯ್ತಲ್ವ? ಯಾಕೆ? ತಾಯಿ ಕೊಡೋದು ವಿಷ ಅಲ್ಲ, ವಿಷ ಕೊಟ್ಟು ತಾಯಿ ಕೊಟ್ಟರೆ ಅಮೃತ ಆಗ್ತಾರೆ. ಅದು ಭಾರತೀಯ ತಾಯಿಗೆ, ನಾರಿಯರಿಗೆ ಇರುವಂತಹ ಶಕ್ತಿ. ಅದು ಅವರ ಅಮೃತಮತಿಯರು, ಭಾರತೀಯ ನಾರಿಯರಿಗಿರುವ ಶಕ್ತಿಯರು. ಜಗತ್ತಿನಲ್ಲಿ ಯಾವ ತಾಯಂದಿರುವ ಶಕ್ತಿ ಇಲ್ಲ, ಅದು ಭಾರತೀಯ ತಾಯಂದಿರಿಗೆ ಮಾತ್ರ ಇರುವುದು. ಇದು ಈ ದೇಶದ ಸತ್ವ. ಇದು ಕ್ಷೇತ್ರದಲ್ಲಿ ಒಂದು 800 ವರ್ಷಕ್ಕಿಂತ ಹೆಚ್ಚಿನಿಂದ ಅದು ಅನುಷ್ಠಾನ ಆಗ್ತಾ, ಒಂದು ದೊಡ್ಡ ಗುಡ್ಡದ ಬುಡದಲ್ಲಿ ಹುಟ್ಟುವ ಸಣ್ಣ ಒಂದು ಒಸರು, ಅದು ತೋಡು ಹರಿದು ಏರಿ ಇಳಿದು ಸುತ್ತಿ ಸುಳಿದು ವಿಶಾಲವಾಗಿ ಸಾಗುವುದು. 800 ವರ್ಷಕ್ಕೆ ಬರುವಾಗ ಅನೇಕ ಸೇವಾ ಪ್ರಕಲ್ಪಗಳಾಗಿ ಗಂಗಾ ನದಿಯಾಗಿ ವಿಸ್ತರಿಸಿದೆ. ಯಾವ ನದಿ ಬಂದು ಗಂಗೆಗೆ ಸೇರಲಿ, ಅದಕ್ಕೆ ಗಂಗೆ ಅಂತ ಪ್ರತ್ಯೇಕ ಆ ನದಿಯ ಹೆಸರು. ಯಮುನೆ ಗಂಗೆಗೆ ಬಂದ ಮೇಲೆ ಗಂಗೆ. ಹಾಗೆ ಗಂಗಾ ನದಿಗೆ ಎಲ್ಲಿಂದ ನೀರು ಬರಲಿ, ಬಚ್ಚಲ ಮನೆಯು ಗಂಗೆಗೆ ಹೋಗಿದೆ, ಸ್ನಾನ ಮಾಡಿದ್ದು ಪಾತ್ರ ತಿಕ್ಕಿದ್ದು ಗಂಗೆಗೆ ಹೋಗಿದೆ. ಅದು ಬಚ್ಚಲ ಮನೆಯ ನೀರು ಆಗಲಿಲ್ಲ, ಗಂಗೆಗೆ ಸೇರಿದ ಮೇಲೆ ತೀರ್ಥ ಆಗಿದೆ. ಇದು ತೀರ್ಥಕ್ಷೇತ್ರಗಳು. ಹಾಗಾಗಿ ಕ್ಷೇತ್ರ ಅಂದರೆ ಶರೀರ. ಈ ಪುರಾಣ ವಾಚನ ಪ್ರವಚನವನ್ನು ಆಲಿಸುವುದು, ಭಜನೆ, ದೇವರ ದರ್ಶನ, ತೀರ್ಥ ಸ್ನಾನ, ಪ್ರಸಾದ ಸೇವನೆಯಿಂದ ಈ ಕ್ಷೇತ್ರವನ್ನು ಚೆನ್ನಾಗಿಟ್ಟೋಡೋಣ. ಈ ಕ್ಷೇತ್ರ ಹೀಗೆ ಇದ್ದರೆ ಉತ್ತರೇದಾತ್ಮದಾತ್ಮಾನ, ಇದಾದದ್ದರಿಂದ ಆ ಕ್ಷೇತ್ರದಿಂದಾಗಿದೆ. ಇದು ಆತ್ಮ, ಅದು ಪರಮಾತ್ಮ. ಆ ಕ್ಷೇತ್ರಗಳ ರಕ್ಷಣೆ ಯಾರ ಕೆಲಸ? ಈ ಕ್ಷೇತ್ರದ ಕೆಲಸ. ಪೂಜೆ ಮಾಡುವವನಿಗೆ ದೇವಸ್ಥಾನ ಬೇಕಂತ, ಆಡಳಿತ ಮುಕ್ತೇಸರಿಗೆ ದೇವಸ್ಥಾನ ಬೇಕಂತ ಬೇಡ. ನಮಗೆ ಬೇಕು ದೇವಸ್ಥಾನ, ನಮಗೆ ಕ್ಷೇತ್ರ ಬೇಕು. ಯಾಕೆ ಬೇಕು? ಕ್ಷೇತ್ರ ವ್ಯಾಪಿಯಾಗಿ ಧರ್ಮ ನೆಲೆ ನಿಂತಿದೆ, ಧರ್ಮ ಸ್ಥಾಯಿಯಾಗಿದೆ. ಆ ಕಾರಣದಿಂದ ಇದು ಬೇಕು. ಇಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಆರಾಧನೆ, ದಾನ ಪರಂಪರೆ ಇದೆಲ್ಲ ವಿಶಾಲ ಅರ್ಥದಲ್ಲಿ ಆಡಳಿತವನ್ನು ಜಾಗೃತಗೊಳಿಸುವ ದೃಷ್ಟಿಯಲ್ಲಿ ನಡೆದಿದೆ. ಸೂರ್ಯಚಂದ್ರರಿಗೂ ಗ್ರಹಣ ಬರ್ತದೆ. ಸೂರ್ಯಚಂದ್ರರು ಗ್ರಹಣ ಹಿಡಿದಿದೆ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಚಲಿಸ್ತಾ ಇದ್ದಾರೆ, ಅದು ನಿಲ್ಲಿಲ್ಲ, ಹೋಗಿದೆ. ಆ ಕಾರಣದಿಂದ ಎಲ್ಲ ಭಕ್ತರ ಹೊಣೆ ಏನಂದರೆ ಕ್ಷೇತ್ರದ ಪಾವಿತ್ರ್ಯತೆ, ಕ್ಷೇತ್ರದ ದೇವರು ಸಾನ್ನಿಧ್ಯ ಅದು ಕುಂಠಿತ ಆಗೋದಿಲ್ಲ. ಆದರೆ ಕ್ಷೇತ್ರದ ಪಾವಿತ್ರ್ಯತೆ, ಶಕ್ತಿ, ಇದು ನಮ್ಮ ಅನುಷ್ಠಾನ, ನಮ್ಮ ಭಕ್ತಿ, ನಮ್ಮ ಭೀಷ್ಮ ಭಕ್ತಿ ಏನುಂಟು, ದೇವರ ಕಾಲೆಳೆದು ದೇವರ ಹೋಗಿ ಕೇಳುವಷ್ಟು, ನೋಡ ನನ್ನ ರೋಮದ ನೀನು ನನಗೆ ಪ್ರಸಾದ ಕೊಡೋದು ಎಲ್ಲಿ ಹೋಗ್ತೀವಿ? ಕೇಳಬೇಕಿದ್ರೆ ಸುಮ್ಮನೆ ಬಂದು ಗಲಾಟೆ ಮಾಡಿ ಕೇಳೋದಲ್ಲ, ಶರಣಾಗಬೇಕು. ಶರಣಾಗತಿ. ಆ ಶರಣಾಗತಿಯಲ್ಲಿ ನನ್ನ ಕಲ್ಯಾಣ ಮಾತ್ರ ಅಲ್ಲ, ಲೋಕ ಕಲ್ಯಾಣ. ಲೋಕ ಸಮಸ್ತ ಸುಖಿನೋ ಭವಂತು. ಇದು ಯಾವ ದೇಶವೂ ಹೇಳಲಿಲ್ಲ, ನಾನು ನನ್ನ ಹೆಂಡತಿ ಮಾತ್ರ. ಆದರೆ ಭಾರತ ಹೇಳಿದೆ, ನಾವು. ವಿವೇಕಾನಂದ ಹೇಳಿದ್ದು ಅಮೆರಿಕದ ಸೋದರಿಯರ, ಅಮೆರಿಕದವ ಬಂದು ಭಾರತದ ಸೋದರಿಯರು ಹೇಳಿಲ್ಲ, ಅವನ ಸೋದರಿಯನ್ನು ಹೇಳಿಲ್ಲ. ವಿವೇಕಾನಂದ ಹೇಳಿದ್ರು, ನನ್ನ ಅಮೆರಿಕಾದ ನನ್ನ ಸೋದರ ಸೋದರಿಯರೇ, ಅವರು ವಿಶ್ವಮಾನ. ಜಾತಿ, ಪಂಥ, ಪಂಗಡ, ಭಾಷೆ, ಪ್ರದೇಶ ಇದನ್ನು ಬಿಟ್ಟು ಇಡೀ ದಾನ ಕೊಡುವಲ್ಲಿ
ಇದು ಯಾವುದು ಇಲ್ಲದೆ ಅವನ ಅವಶ್ಯಕತೆ ತನ್ನ ಬದ್ಧತೆಯನ್ನು ಕಂಡು ಅವಶ್ಯಕತೆಯನ್ನು ಪೂರೈಸುವಲ್ಲಿ ಇದನ್ನೆಲ್ಲ ನೋಡದೆ ಆ ಲಕ್ಷ್ಯ ಮಾತ್ರ ಅವಶ್ಯಕತೆ ಪೂರೈಕೆ ಬದ್ಧತೆ ಇದನ್ನು ನೋಡಿದವರು ಪೂಜ್ಯ ಕಾವೂರು. ಜಾತಿ ನೋಡಲಿಲ್ಲ, ನೀತಿ ನೋಡಿಲ್ಲ, ಪಂಥ ನೋಡಲಿಲ್ಲ, ಪಂಗಡ ನೋಡಲಿಲ್ಲ, ಅವಶ್ಯಕತೆಯನ್ನು ನೋಡಿ ಕೊಟ್ಟಿದ್ದಾರೆ. ಇದು ವಿಶ್ವಮಾನವ ಕಲ್ಪನೆ ಅಂದರೆ ಇದು ಸಮಾಜದ ಕಲ್ಪನೆ ಅಂದರೆ ಸಾಮಾಜಿಕ ದೃಷ್ಟಿಯಿಂದ ಅದು ವಿಶಾಲ ದೃಷ್ಟಿಯಿಂದ ಅದು. ನಾನು ಅಭಿನಂದನ ಭಾಷಣ ಮಾಡೋದಲ್ಲ, ವಾಸ್ತವವನ್ನು ಹೇಳ್ತೇನೆ ಅಂತ ಪ್ರಜ್ಞೆ ಉಂಟು. 45 ವರ್ಷದಿಂದ ಕ್ಷೇತ್ರವನ್ನು ನೋಡ್ತಾ ಇದ್ದಾರೆ. ಇದನ್ನು ನಾವು ನಮಗೆ ಹತ್ತಿರ ಇರುವ ಅಥವಾ ನಮ್ಮ ಹತ್ರ ಸ್ವಲ್ಪ ಚರ್ಚೆ ಮಾಡಿ ವಾದ ಮಾಡುವವರು ಹೇಳಿದ್ದಾರೆ, ಇವರಿಗೆ ಇದನ್ನು ಹೇಳುವ ಕೆಲಸ ಪ್ರತಿಯೊಬ್ಬ ಕ್ಷೇತ್ರದ ಭಕ್ತನಿಂದಲೂ ಆಗಬೇಕು. ಅನೇಕ ವಿಷಯ ನಾವು ಹೇಳಲಿಲ್ಲ. ಅಜ್ಜಿ ಔಷಧಿ ಹೇಳದೆ ಸತ್ರು, ಔಷಧಿ ಹೋಯ್ತಲ್ಲ, ಅಜ್ಜಿಗೆ ಹಾವು ಬಚ್ಚಿತು, ಔಷಧಿಯನ್ನು ಅಜ್ಜಿ ಹೇಳಲಿಲ್ಲ. ಅಜ್ಜಿ ಹೇಳಿದಂತೆ ಹಾ ಹಾ ಹೇಳಿದ್ರು, ಜೀವ ಹೋಯ್ತು. ಅಂದ್ರೆ ಹಾವಿಗೆ ಔಷಧಿ ಹೇಳಿದ್ದು ಹಾ ಹಾತ ಬದುಕಿರುವಾಗ ಹೇಳಿಲ್ಲ. ಈ ಮೌಢ್ಯದಿಂದ ಹೊರಗೆ ಬರೋಣ. ಅನುಭವಿಸಿದ್ದು, ಕಂಡದ್ದು, ಕೇಳಿದ್ದು, ನಾವು ಸಾಕ್ಷಿಗಳು, ಸಾದೃಷ್ಟಿ. ಇದನ್ನು ನಾವು ಹೇಳಬೇಕಾದ ಕರ್ತವ್ಯ ಇದೆ. ಅದು ದೇವರ ಸೇವೆ. ದೇವರ ಸೇವೆ ಅಂದರೆ ಊಟ, ಹೊಟ್ಟೆ ತುಂಬ, ಕೈ ಮುಗಿದು ಪ್ರಸಾದದ ಚೀಲ ಇಟ್ಕೊಂಡು ಹೋಗುವುದು ಅಲ್ಲ. ಇಲ್ಲಿ ಏನನ್ನು ಕಂಡಿದ್ದೇವೆ ಅದು ದೇವರ ಸೇವೆಯ ಒಂದು ಭಾಗ. 10 ಮಂದಿಗೆ ಗೊತ್ತಾಗ್ತದೆ. ಆ ಕೆಲಸವನ್ನು ನಾವೆಲ್ಲ ಕ್ಷೇತ್ರದ ಭಕ್ತರು ಕಾಡೋಣ. ಈ ಪುರಾಣ ವಾಚನ ಪ್ರವಚನ ಅನೇಕ ನಮ್ಮ ನಾಡಿನ ವಿದ್ವಾಂಸರಿಗೆ ಅವಕಾಶವನ್ನು ಪೂಜ್ಯರು ಮಾತೃಶ್ರೀಯವರು ಕೊಟ್ಟಿದ್ದೀರಿ. ನಮ್ಮ ಅಧ್ಯಯನಕ್ಕೆ ಮತ್ತೆ ನೆನಪಿಸಿಕೊಳ್ಳೋದಕ್ಕೆ ಅವಕಾಶವಿದೆ. ಜ್ಞಾನ ಪರಂಪರೆಗಳು, ಈ ಏನು ಸಾಹಿತ್ಯಗಳುಂಟು, ಇದು ಬರೇ ಕವಾಟಿನಲ್ಲಿದ್ದದ್ದಲ್ಲ. ಇದನ್ನು ತೆರೆದು ಪುಟ ಬಿಡಿಸಿ ನಮ್ಮ ನೆನಪಿನ ಪುಟವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುವಾಗ ಧೂಳು ಓಡಿಸುವ ಕೆಲಸ ಇದಾಗಿದೆ. ಒಂದಷ್ಟು ಮಂದಿ ಪ್ರವಚನ ಮಾಡುವವರು, ವಾಚನ ಮಾಡುವವರು ಭಗವಂತನ ಸ್ತುತಿ ನಿತ್ಯ ಮಾಡಿದ್ದಾರೆ. ಹಗಣ ಮಂಜುನಾಥ ಸ್ವಾಮಿ, ಇಲ್ಲಿಯ ಧರ್ಮದೇವತೆಗಳು, ಅಮ್ಮನವರು ತೃಪ್ತರಾಗಿರಬಹುದು ಅಂತ ನಮ್ಮ ಆಶಯ. ಆದರೆ ಇದನ್ನೆಲ್ಲ ನಾವು ಅರ್ಚಕರ ಮೂಲಕವಾಗಿ ಕ್ಷೇತ್ರದ ಯಾರಿದ್ದಾರೆ ಕರ್ತೃತ್ವ, ಯಾರಿಗೆ ಧರ್ಮಾಧಿಕಾರಿಗಳಿಗೆ ಕ್ಷೇತ್ರದ ಕರ್ತೃತ್ವ. ನಾನು ಯಾವಾಗ ಹೇಳ್ತೇನೆ, ಅತಿ ಮಾನುಷ ಶಕ್ತಿಗಳ ಮಾನುಷ ಪ್ರತಿನಿಧಿ ರಾಜಾರಾಮ ಶರ್ಮರು ಒಂದು 30 ವರ್ಷದ ಹಿಂದೆ ಹೇಳಿದ್ದು ನನಗೆ ಅದನ್ನು ಹೇಳ್ತಾ ಇದ್ದೆ. ಅತಿ ಮಾನುಷ ಶಕ್ತಿಗಳ ಮಾನುಷ ಪ್ರತಿನಿಧಿ, ಅವರಿಗೆ ನಾವು ಸಮರ್ಪಿಸುವಂಥದ್ದು. ವಸಿಷ್ಠಾರುಂಧತೆ ಹಾಗೆ ರಾಮಸೀತೆಯರಿಗೆ ಕೂತಿದ್ದೀವಿ. ಇದರ ನಮಗೆ ನಿರ್ದೇಶನ ಮಾಡಿ ಮಾರ್ಗದರ್ಶನ ಮಾಡಿ ಮಾತೃಶ್ರೀಯವರಿದ್ದೀರಿ. ನಿಮಗೆ ಸಮರ್ಪಿಸಿದ್ದೇವೆ ಕಾವಂದರೆ ಅದನ್ನು ಭಗವಂತನಿಗೆ ನೀವು ನಿಮ್ಮ ಪವಿತ್ರ ಹಸ್ತದಿಂದ ಸಮರ್ಪಿಸಬೇಕು ಅಂತ ನಾನು ವಿಜ್ಞಾಪನೆ ಮಾಡ್ತೇನೆ. ಎಲ್ಲ ಕಾಲದಲ್ಲಿಯೂ ಮೌಢ್ಯ, ಗ್ರಹಣ ಇದು ಎಲ್ಲ ಕಾಲದಲ್ಲಿ ಇದೆ. ಈಗ ಮತ್ತೆ ನಾವು ಮೌಢ್ಯದಿಂದ ಕತ್ತಲೆಯಿಂದ ಬೆಳಕಿನ ಕಡೆಗೆ, ತಮಸೋಮ ಜ್ಯೋತಿರ್ಗಮಯ ಬೆಳಕಿನ ಕಡೆಗೆ ಸಾಗ್ತಾ ಇದ್ದೇವೆ. ಆ ಭಗವಂತ ಮಂಜುನಾಥ ಸ್ವಾಮಿ ನಿಮ್ಮ ಇಷ್ಟ ದೇವರು, ಮನೆ ದೇವರು, ಗುರು ಹಿರಿಯರು, ಪೂರ್ವಸೂರಿಗಳು ಅನುಗ್ರಹ ಮಾಡಲಿ. ಪರಮ ಪೂಜ್ಯ ಕಾವಂದ್ರ ಮತ್ತು ಮಾತೃಶ್ರೀಯವರ ಅನುಗ್ರಹ, ಆಶೀರ್ವಾದ, ಪ್ರಾರ್ಥನೆ ಇಡೀ ಸಮಾಜಕ್ಕೆ ಇರಲಿ. ಲೋಕ ಸಮಸ್ತ ಸುಖಿನೋ ಭವಂತು ಇರಲಿ. ಹಾಗೆ ಪ್ರಾರ್ಥನೆ ಮಾಡಿ ಆಯಸ್ಸು, ಆರೋಗ್ಯಾದಿ ಸಕಲ ಸೌಭಾಗ್ಯಗಳನ್ನು ಹಿತೋತ್ಯಪಿಷಯವಾಗಿ ಭಗವಂತ ಅನುಗ್ರಹಿಸಿದಂತ ಪ್ರಾರ್ಥಿಸಿ ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಮಂಗಳಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದ್ರಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾದ ಫಲ, ಮೇದಿನಿಯನ್ಗೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಳು ಒಂದಕ್ಷರವ ಕೇಳ್ದರಿಗೆ ವೇದ ಪಾರಾಯಣದ ಫಲ.
ಭಾರತದೊಳು ಒಂದಕ್ಷರವ ಕೇಳ್ದರಿಗೆ ಆದರಿಸಿ ಒಂದಕ್ಷರವ ಕೇಳ್ದರಿಗೆ ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಕ್ರಮದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಆಶೀರ್ವಚನವನ್ನು ನೀಡಿ ನಮ್ಮನ್ನು ಹರಸಬೇಕು ಅಂತೇಳಿ ವೇದಿಕೆಗೆ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಿಸಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಹಳ ಗೌರವಪೂರ್ವಕವಾಗಿ ಭಕ್ತಿಯಿಂದ ಸ್ವಾಗತಿಸ್ತಿದ್ದೆ. ಮಾತೃಶ್ರೀ ಶ್ರೀಮತಿ ಹೇಮಾವತಿ ಬಿ ಹೆಗ್ಗಡೆಯವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಶ್ರೀಮತಿ ಶ್ರೀದೇವಿ ಕೋಲಾಯವರು ಪುಷ್ಪಗುಚ್ಛವನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಾರೆ. ಹಾಗೆ ಪ್ರಾರಂಭದಿಂದ ಮಂಗಲಾಚರಣೆಯವರೆಗೆ ನಿರರ್ಗಳವಾಗಿ ಬಯಸಿದ್ದೇನೆ. ನಮಗೆಲ್ಲ ಆಶೀರ್ವಚನಗಳ ಮೂಲಕ ಆಶೀರ್ವಾದ ಮಾಡಬೇಕು ಅಂತೇಳಿ ಪೂಜ್ಯ ರಾಮಂದ್ರಲ್ಲಿ ಭಕ್ತಿಯಿಂದ ವಿನಂತಿಸಿಕೊಳ್ಳಿ. ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ಕಳೆದ 52 ತಿಂಗಳಿಂದ ವಾಚನ ಪ್ರವಚನ ನಡೀತಾ ಇದೆ. ಈ ವಾಚನ ಪ್ರವಚನವನ್ನು ಭಾಳ ಜನ ಯಾತ್ರಿಕರು ಕೇಳಿದ್ದಾರೆ. ಪ್ರತಿ ದಿವಸ 2 ದಿವಸ ಕೇಳಿರ್ಬೋದು. ಆದರೆ ಕೇಳಿದವರಿಗೆ ಎಲ್ಲ ಖಂಡಿತವಾಗಿಯೂ ದೈವ ಸಾಕ್ಷಾತ್ಕಾರವಾಗಿದೆ. ಅದರ ಹೆಚ್ಚಿನವರಿಗೆಲ್ಲ ಈ ಕಥೆಗಳಿಂದ ಬಹಳಷ್ಟು ಕುತೂಹಲ ಹುಟ್ಟಿದೆ ಅಂತ ಖಂಡಿತ ಹೇಳ್ತೇನೆ. ನಾನು ಇಲ್ಲಿ ಬರ್ತಾ ಇದ್ದೆ, ಹೊರಗಡೆ ಕೂತು ಅಲ್ಲಿ ನಿಲ್ತಿದ್ದೆ, ಬೀಟಲ್ಲಿ ಕಿಟಕಿ ತೆಗೆದು ಕೇಳಿದ್ದೆ. ಯಾಕಂದರೆ ಎಷ್ಟೋ ಸಲ ನಾವು ಇಲ್ಲಿ ಬಂದರೆ ಜನ ನಮ್ಮನ್ನು ಮುತ್ತಿಗೆ ಹಾಕ್ತಾರೆ, ಫೋಟೋ ತೆಗೀತಾರೆ. ಫೋಟೋ ತೆಗಿ ಹುಚ್ಚು ಜೋರಾಗಿದೆ ಈಗ. ಮೊಬೈಲ್ನಲ್ಲಿ ಫೋಟೋ ತೆಗೆಯುವ ಬರದಲ್ಲಿ ವಿದ್ವಾಂಸರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಮನೇಲಿ ಕೇಳ್ತಿದ್ದೆ, ಇಲ್ಲಿ ಕೇಳ್ತಿದ್ದೆ. ಆದರೆ ಇಲ್ಲಿ ಭಾಳ ಸಂತೋಷ ಅಂತಂದರೆ ಎಂತೆಂಥ ವಿದ್ವಾಂಸರು ಇಲ್ಲಿ ನಿರ್ಮಾಣ ಆಗಿದ್ದಾರೆ, ಎಂತೆಂಥ ವಿದ್ವಾಂಸರು ನಿರ್ಮಾಣ ಆಗಿದ್ದಾರೆ, ಎಂತೆಂಥ ವಾಚಕರು ಪ್ರವಚನಕಾರರಲ್ಲಿ ತಯಾರಾಗಿದ್ದಾರೆ. ನನಗೆ ತುಂಬ ಸಂತೋಷದ ವಿಷಯ. ನಾನು ಇವಾಗ ಅಶೋಕ್ ಭಟ್ರು ಮಾತಲ್ಲ, ಮೊನ್ನೆಯಲ್ಲಿ ಕೇಳ್ತಾ ಇದ್ದೇನೆ. ಅವರು ಪ್ರತಿಯೊಬ್ಬರು ಇಲ್ಲಿ ಮಾತನಾಡುವಾಗ ಹೇಗೆ ಮಾತನಾಡ್ತಾ ಇದ್ದರು, ಹೇಗೆ ನಿರೂಪಣೆ ಮಾಡ್ತಾ ಇದ್ದರು, ತುಂಬ ಕುತೂಹಲದ ವಿಷಯ. ಭಾಳ ತಯಾರಿ ಮಾಡ್ಕೊಂಡು ಬರ್ತಾರೆ, ತಯಾರಿ ಮಾಡ್ಕೊಂಡು ಬಂದು ಈ ಸಲ ಶ್ರೀಮತಿ ಹೇಮಾವತಿಯವರು ಭಾಳ ಅಧ್ಯಯನ ಮಾಡಿ ಕೆಲವು ಜೈನ ಧರ್ಮದ ವಿಷಯಗಳು, ಕೆಲವು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟದ ಕಥೆಗಳು ಇವನ್ನೆಲ್ಲ ಭಾಳ ಚೆನ್ನಾಗಿ ಮಾಡಿ ಆಕರ್ಷಣೀಯವಾಗಿ ದಿನನಿತ್ಯ ರೋಚಕವಾಗುವಂತೆ ಅದನ್ನು ನಿರೂಪಣೆ ಮಾಡುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಹೇಮಾವತಿಯವರಿಗೆ ನಾನು ಅಭಿನಂದನೆಗಳು. ಮತ್ತು ವಿದ್ವಾಂಸರಾದ ಶ್ರೀ ಅಶೋಕ್ ಭಟ್ರು ಇವತ್ತೇನು ಮಾತಾಡಿದ್ದಾರೆ, ಮಾತನ್ನು ನೀವು ಕೇಳಿದ್ದೀರಿ, ಕೇಳಿ ರೋಮಾಂಚನಗೊಂಡಿದ್ದೀರಿ. ಮತ್ತು ಇಂಥ ಈ ಥರದ ಮಾತುಗಳನ್ನು ಕೇಳುವಾಗ ನಮಗೆ ಎಷ್ಟೋ ವಿಷಯಗಳು ಹೌದು ಹೌದು ಅನ್ನಿಸ್ತದೆ. ಕೇಳೋವರಿಗೆ ಇದು ಹೊಸದಾಗಿರುತ್ತದೆ. ಕೇಳಿದ ಮೇಲೆ ಹೌದು ಇದು ನಮಗೆ ಗೊತ್ತಿತ್ತು ಅನ್ನೋಂಥ ಭಾವನೆ ಬರುತ್ತದೆ. ಇದು ಭಾಳ ಮುಖ್ಯ. ಇಲ್ಲಿ ಪ್ರವಚನಗಳ ಎಷ್ಟೋ ಒಳ್ಳೊಳ್ಳೆ ಪ್ರವಚನ ಮಾಡುವಾಗ ನಮಗೆ ಅನ್ನಿಸ್ತದೆ ಇದು ನಮಗೆ ಗೊತ್ತಿದೆ ಅಂತ. ನಮಗೆ ಗೊತ್ತಿಲ್ಲದ ವಿಷಯ ಇವರಲ್ಲಿ ಏನೂ ಹೇಳೋದಿಲ್ಲ. ಪೋಣಿಸ್ತಾರೆ. ಈಗ ಮಾಲೆಗಳು ಹೂವು ಎಷ್ಟು ಇರ್ಬೋದು, ಅದರ ಹೂವಿನ ಸೌಂದರ್ಯ ಬರಬೇಕಾದ್ರೆ ಚೆನ್ನಾಗಿ ಪೋಣಿಸಬೇಕು. ಮಾಲೆ ಮಾಡಬೇಕಾದ್ರೆ ಮಾಲೆ ಮಾಡಿ ಮಾಲೆ ಮಾಡಿದರೆ ಒಟ್ಟಿಗೆ ನನಗೆ ಮಾಲೆ ಕೊಟ್ಟರು. ಇಲ್ಲಿ ಮಾಲೆಗೆ ಹೂಗಳನ್ನು ಜೋಡಿಸುವ ರೀತಿಯಲ್ಲಿ ಬಣ್ಣ ಮತ್ತು ಹೂಗಳ ಅದರ ಪರಿಮಳ ಇದಕ್ಕೆ ಒಂದಕ್ಕೊಂದು ಹೊಂದಿಕೊಳ್ಳುವಂತೆ ಜೋಡಿಸಿದರೆ ಮಾತ್ರ ಅದರ ಸೌಂದರ್ಯ ವೃದ್ಧಿ ಆಗುತ್ತೆ. ಇಂತಹ ಸೌಂದರ್ಯ ವೃದ್ಧಿಸಿ ಕೊಟ್ಟಂಥ ಎಲ್ಲ ವಿದ್ವಾಂಸರಿಗೆ ನನ್ನ ಅಭಿನಂದನೆಗಳು ಮತ್ತು ವಾಚಕರಿಗೆ ಪ್ರವಚನಕಾರರಿಗೆ ಅಭಿನಂದನೆಗಳು. ಕೊನೆಗೆ ಒಂದು ನಿಮಿತ್ತ ಮಾತ್ರ ವಾಕ್ಯಗಳಿಗೆ ನಾವು ಸನ್ಮಾನ ಮಾಡಿದೆ. ಸನ್ಮಾನ ಮಾಡುವಂಥದ್ದು ನಿಮಿತ್ತ ಮಾತ್ರ, ಆದರೆ ಅವರು ಕೊಟ್ಟಂಥ ವಿಷಯಗಳು ಬಹಳ ಪರಿಣಾಮಕಾರಿಯಾಗಿತ್ತು. ಅವರನ್ನು ಅಭಿನಂದಿಸ್ತಾ
ನಮ್ಮ ವಾಚನ ಪ್ರವಚನ ಎಲ್ಲರೂ ಕೂಡ ಇಲ್ಲಿ ಅಭಿನಂದಿಸಬೇಕು. ಅವರಿಗೆಲ್ಲ ಒಂದು ಸಣ್ಣ ಉಡುಗೆಯನ್ನು ಕೊಟ್ಟು ಅಭಿನಂದಿಸ್ತೇನೆ. ನಿಮ್ಮ ಎಲ್ಲ ಮಾತುಗಳು ಖಂಡಿತವಾಗಿ ಇಲ್ಲಿ ನಾನು ಯಾವಾಗಲೂ ಹೇಳಿದರೆ ಪೂರ್ತಿ ಕೇಳುವವರಲ್ಲಿ ಮೈಕ್ ಸೆಟ್ನವರು ಮತ್ತು ಮಂಜುನಾಥ ಸ್ವಾಮಿ ಮಾತ್ರ ಅಂತೇಳಿ, ಅದು ಖಂಡಿತವಾಗಿ ಹೌದು. ಯಾಕಂದರೆ ನಿತ್ಯ ನಿಮ್ಮ ಪ್ರವೇಶವನ್ನು ಭಗವಂತನ ಮುಂದೆ ಮುಖ ಮಾಡಿ ನಿಮ್ಮ ಅಂತ ತರ್ತಾಯಿದ್ವಿ. ಅದರಿಂದ ಅವರಿಗೆ ಸಮರ್ಪಣೆ ಆಗಿದೆ, ಎಲ್ಲ ಸಮರ್ಪಣೆ ಆಗಲಿ, ಸ್ವೀಕಾರ ಆಗಲಿ ಎಂದು ಪ್ರಾರ್ಥಿಸಿ ಎಲ್ಲರಿಗೂ ಸ್ವಾಮಿ ಅನುಗ್ರಹಿಸ್ತೇನೆ. ಈ ಜ್ಞಾನಸೂತ್ರದಲ್ಲಿ ಎಲ್ಲ ಸಮರ್ಪಣೆ ಮಾಡಿದಂಥ ವಿದ್ವಾಂಸರಿಗೆ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ವಿದ್ವಾಂಸರ ಪಟ್ಟಿಯನ್ನು ಶ್ರೀ ವೀರು ಶೆಟ್ಟಿಯವರು ಓದಿ ಹೇಳಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಜುಲೈ 16ರಿಂದ ಸೆಪ್ಟೆಂಬರ್ 16 ತನಕ 63 ದಿನಗಳ ಕಾಲ ನಡೆದ ವಾಚನ ಪ್ರವಚನ ಭಾಗವಹಿಸಿದ ವಿದ್ವಾಂಸರುಗಳು ಈ ಕೆಳಗಿನಂತೆ ನಾನು ಹೆಸರು ಹೇಳ್ತಾ ಇದ್ದೇನೆ. ಪೂಜ್ಯರಿಂದ ಆಶೀರ್ವಾದ ತಿಳ್ಕೊಳ್ಬೇಕಂತ ನನ್ನ ಕೋರಿಕೆ. ಶ್ರೀ ಉಜಿರೆ ಅಶೋಕ್ ಭಟ್, ಪ್ರೊಫೆಸರ್ ಮೋಹನ್ ಕಲ್ಲುರಾಯ, ಡಾಕ್ಟರ್ ಶ್ರೀಧರ್ ಭಟ್, ಶ್ರೀ ದಿವಾಕರ್ ಆಚಾರ್ಯ, ಶ್ರೀ ಸುರೇಶ್ ಕುದುರೆಂತಾಯ, ಶ್ರೀ ಹರಿದಾಸ್ ಗಂಭೀರ, ಶ್ರೀ ಬೆಳ್ಳಾಲ್ ಲಕ್ಷ್ಮಣಗೌಡ, ಶ್ರೀ ಬೆಳ್ಳಾಲ್ ರಾಜಾರಾಮ ಶರ್ಮಾ, ಶ್ರೀಮತಿ ಸುವರ್ಣಕುಮಾರಿ, ಶ್ರೀಮತಿ ಸುಜಾಲ ಭಟ್, ಶ್ರೀ ಸುನೀಲ್ ಪಂಡಿತ್, ಡಾಕ್ಟರ್ ಹಳೆಮನೆ, ಶ್ರೀ ಶ್ರೀನಿವಾಸರಾವ್, ಶ್ರೀ ಈಶ್ವರ ಪ್ರಸಾದ್, ಡಾಕ್ಟರ್ ಪ್ರಸನ್ನ ಕುಮಾರ್ ಐತಾಳ್, ಶ್ರೀ ಗುರುಪ್ರಸಾದ್, ಶ್ರೀ ಮಹೇಶ್ ಕನ್ಯಾಡಿ, ಶ್ರೀ ವೆಂಕಟರಮಣ ರಾವ್ ಉಜಿರೆ, ಡಾಕ್ಟರ್ ಪ್ರದೀಪ್ ನಾವೂರು, ಶ್ರೀ ಎ.ಡಿ. ಸುರೇಶ್, ಡಾಕ್ಟರ್ ಮಹಾವೀರ ಜೈನ್, ಶ್ರೀ ಕಾರ್ತಿಕ್ ತಾಮಂತರ್, ಶ್ರೀ ಶ್ರೇಯಸ್ ಪಾಳಂದೆ, ಶ್ರೀಮತಿ ಮೇಧಾ ಭಟ್, ಕುಮಾರಿ ಶ್ರೀವಿದ್ಯಾ ಐತಾಳ್, ಕುಮಾರಿ ಸುಪ್ರೀತಾ ಕೊರ್ನಾಯ,
ಈ 2 ತಿಂಗಳ ಕಾರ್ಯಕ್ರಮದಲ್ಲಿ ಇಲ್ಲಿ ನಿರಂತರವಾಗಿ ಎಲ್ಲ ಸಹಕಾರವನ್ನು ಕೆಲಸಗಳನ್ನು ಮಾಡುತ್ತಾ ಬಂದಿರುವ ನಮ್ಮ ಸಂತೋಷ್, ವೆಂಕಪ್ಪ, ಶೀನಾ, ಜಿನ್ನಪ್ಪ, ಸುರೇಶ್ ಭಂಡಾರಿ, ಪೂವಪ್ಪ, ಬೆಳಕು ಮತ್ತು ಧ್ವನಿಯ ಸಹಾಯಕರಾಗಿ ಕೆಲಸ ಮಾಡಿದ ಸತೀಶ್, ಆನಂದ. ಈ ಒಂದು ಜ್ಞಾನಸೂತ್ರದ ಮೂಲಕ ಅಧ್ಯಾತ್ಮದ ವಿಚಾರದ ಜೊತೆಗೆ ಸಂದೇಶವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಕವಂದ್ರಿಗೆ ವೃತ್ತಿಪೂರ್ವಕವಾದಂಥ ಧನ್ಯವಾದಗಳು. ಮತ್ತು ಶ್ರೀ ಹೇಮಂತ್ ಹೆಗ್ಗಡೆಯವರು ಕೂಡ ಈ ಒಂದು ಪುರಾಣದ ಆಯ್ಕೆಗಳು ಮತ್ತು ಎಲ್ಲ ವಿಚಾರಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿ ಮಾರ್ಗದರ್ಶನ ನೀಡಿದವರಿಗೆ ಕೂಡ ಧನ್ಯವಾದಗಳು. ಈ ನಿರಂತರವಾದ ಜ್ಞಾನಸೂತ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿದ್ವಾಂಸರು, ಗಮಕಿಗಳು, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಧನ್ಯವಾದಗಳು. ಹಾಗೆ ಪ್ರೇಕ್ಷಕ ವರ್ಗ ಕೂಡ ನಿರಂತರವಾದಂಥ ಪ್ರೇಕ್ಷಕರು ಕೂಡ ಇತ್ತು. ಹಾಗೂ ಈ ದಿನ ಆಲಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ವ್ಯವಸ್ಥೆಗೆ ಸಹಕರಿಸಿದಂಥ ವೀರು ಶೆಟ್ಟಿ ಮತ್ತು ಅವರ ಎಲ್ಲ ತಂಡ ಕೂಡ ಧನ್ಯವಾದಗಳು. ಎಲ್ಲ ಗಮಕಿಗಳು, ಸಂಪನ್ಮೂಲ ವ್ಯಕ್ತಿಗಳು ಸ್ವೀಕಾರ ಮಾಡಬೇಕು. ವೇದಿಕೆ